ಎಲ್ಲ ವಿದ್ಯಾರ್ಥಿಗಳಿಗೆ ಆತ್ಮೀಯವಾದ ಸ್ವಾಗತ. ನಾವು ಈ ಹಿಂದಿನ ಕ್ಲಾಸ್ನಲ್ಲಿ ಬಿಲ್ಡಿಂಗ್ ಅಪ್ ಆಫ್ ವೋಲ್ಟೇಜ್ ಇನ್ ಡಿ ಸಿ ಶಂಟ್ ಜನರೇಟರ್ ಅಂತಕ್ಕಂಥ ಒಂದು ಚಾಪ್ಟರ್ನ ನೋಡಿದ್ವಿ. ಡಿ ಸಿ ಶಂಟ್ ಜನರೇಟರ್ನಲ್ಲಿ ಹೇಗೆ ವೋಲ್ಟೇಜನ್ನು ಬಿಲ್ಡಪ್ ಮಾಡೋದು ಅಂತಕ್ಕಂಥ ಒಂದು ವಿಷಯವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀವಿ. ಹಾಗೆ ನಾವು ಇನ್ನೂ ಹೆಚ್ಚಿನ ವಿಷಯವನ್ನು ಈ ಜನರೇಟರ್ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮೊದಲು ಅದರ ಒಂದು ಸಿಂಪಲ್ ಹೆಲ್ತ್ ಕಂಡೀಷನ್ ಅಂತ ಹೇಳ್ಬೋದು. ಅಂದರೆ ಆ ಮಷಿನ್ ಜನ್ರೇಟರ್ನ ಒಂದು ವೈಂಡಿಂಗ್ನ ಹೆಲ್ತ್ ಕಂಡೀಷನ್ಗಳನ್ನು ತಿಳ್ಕೊಂಡು ಆನಂತರ ಅದರ ಹೆಚ್ಚಿನ ವಿಷಯವನ್ನು ತಿಳ್ಕೊಂಡ್ರೆ ಒಳ್ಳೆಯದು ಅಂತಕ್ಕಂಥ ವಿಚಾರ. ಸೊ ಹಾಗಾಗಿ ಇವತ್ತಿನ ಈ ಕ್ಲಾಸ್ನಲ್ಲಿ ಟೆಸ್ಟ್ ಎ ಡಿ ಸಿ ಮಷಿನ್ ಫಾರ್ ಕಂಟಿನ್ಯೂಟಿ ಆ್ಯಂಡ್ ಇನ್ಸುಲೇಷನ್ ರೆಸಿಸ್ಟೆನ್ಸ್. ಸೊ ಇವತ್ತಿನ ಈ ಒಂದು ಕ್ಲಾಸ್ನಲ್ಲಿ at the end of this lesson you shall be able to state the necessity of measuring the insulation resistance of an electrical machine. ಯಾಕೆ ಯಾವ ಉದ್ದೇಶಕ್ಕಾಗಿ ಈ ಯಂತ್ರಗಳ ಡಿ ಸಿ ಜನರೇಟರ್ಗಳ ಒಂದು ಇನ್ಸುಲೇಷನ್ ರೆಸಿಸ್ಟೆನ್ಸನ್ನು ಮೇಜರ್ ಮಾಡಬೇಕು ಆಗುತ್ತೆ ಅಂತಕ್ಕಂಥದ್ದನ್ನು ಈ ಒಂದು ಕ್ಲಾಸ್ನ ಕೊನೆಯಲ್ಲಿ ನೀವೆಲ್ಲರೂ ಅರ್ಥ ಮಾಡ್ಕೊಂಡಿರ್ತೀರಿ. ಹಾಗೆ ಸ್ಟೇಟ್ ದ ಫ್ರೀಕ್ವೆನ್ಸಿ ಆಫ್ ಟೆಸ್ಟ್ಸ್, ಅಂದರೆ ಆಗಿಂದಾಗೆ ಪಿರಿಯಾಡಿಕಲಿ ಏನೆಲ್ಲ ಟೆಸ್ಟ್ಗಳನ್ನು ಮಾಡಬೇಕಾಗತ್ತೆ ಅಂತಕ್ಕಂಥದ್ದನ್ನು ಕೂಡ ಈ ಕ್ಲಾಸಲ್ಲಿ ತಿಳ್ಕೊಬೇಕಾಗತ್ತೆ. ಅಟ್ ದ ಎಂಡ್ ಆಫ್ ದಿಸ್ ಲೆಸನ್ ಇದನ್ನು ಕೂಡ ನೀವು ತಿಳ್ಕೊಳ್ತೀರಿ. ಹಾಗೆಯೇ ಸ್ಟೇಟ್ ದ ರಿಕ್ವೈರ್ಡ್ ಕಂಡೀಷನ್ಸ್ ಫಾರ್ ದಿ ಟೆಸ್ಟ್, ಏನೆಲ್ಲ ಕಂಡೀಷನ್ಗಳು ಬೇಕಾಗ್ತವೆ ಈ ಟೆಸ್ಟ್ಗಳಿಗೆ ಅನ್ನೋದನ್ನು ಕೂಡ ತಿಳ್ಕೊಳ್ತೀವಿ. ಹಾಗೆ ಸ್ಟೇಟ್ ದ ರೀಸನ್ ಫಾರ್ ದಿ ಲೋ ವ್ಯಾಲ್ಯೂ ಆಫ್ ಇನ್ಸುಲೇಷನ್ ರೆಸಿಸ್ಟೆನ್ಸ್ ಇನ್ ದ ಮಷಿನ್, ಯಾಕೆ ಈ ಯಂತ್ರಗಳಲ್ಲಿ ರೆಸಿಸ್ಟೆನ್ಸು ಇನ್ಸುಲೇಷನ್ ರೆಸಿಸ್ಟೆನ್ಸು ಲೋ ಆಗುತ್ತೆ, ಯಾವ್ಯಾವ ಕಾರಣಗಳಿಂದಾಗಿ ಇನ್ಸುಲೇಷನ್ ರೆಸಿಸ್ಟೆನ್ಸ್ ಲೋ ಆಗುತ್ತೆ ಅಂತಕ್ಕಂಥದ್ದನ್ನು ಕೂಡ ನೀವು ಈ ಕ್ಲಾಸಲ್ಲಿ ತಿಳ್ಕೊಳ್ತೀರಿ. ಹಾಗೆ ಸ್ಟೇಟ್ ದ ಮೆಥಡ್ ಆಫ್ ಇಂಪ್ರೂವಿಂಗ್ ದ ಇನ್ಸುಲೇಷನ್ ರೆಸಿಸ್ಟೆನ್ಸ್ ಆಫ್ ಡಿ ಸಿ ಮಷಿನ್, ಹಾಗೆ ಆ ಕಡಿಮೆಯಾಗಿರ್ತಕ್ಕಂಥ ಇನ್ಸುಲೇಷನ್ ರೆಸಿಸ್ಟೆನ್ಸನ್ನು ಹೇಗೆ ಇಂಪ್ರೂವ್ ಮಾಡೋದು ಈ ಯಂತ್ರಗಳಲ್ಲಿ ಅನ್ನೋದನ್ನು ಕೂಡ ನಾವು ಈ ಕ್ಲಾಸಲ್ಲಿ ತಿಳ್ಕೊಳ್ತೀವಿ. ಮೊದಲನೇದಾಗಿ ನೆಸೆಸಿಟಿ ಆಫ್ ಮೆಜರಿಂಗ್ ಇನ್ಸುಲೇಷನ್ ರೆಸಿಸ್ಟೆನ್ಸ್. ದ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇನ್ ದ ಮೇಂಟೆನೆನ್ಸ್ ಆಫ್ ಡಿ ಸಿ ಮಷಿನ್ ಈಸ್ ಟೇಕಿಂಗ್ ಕೇರ್ ಆಫ್ ದ ಇನ್ಸುಲೇಷನ್. ಸೊ ಬಹಳ ಮುಖ್ಯವಾದಂಥ ವಿಚಾರ ಇದು. ಬಹಳ ಮುಖ್ಯವಾಗಿ ನಾವು ಈ ಆಸ್ಪೆಕ್ಟನ್ನು ತಗೊಳ್ತೀವಿ. ಇನ್ಸುಲೇಷನ್ ರೆಸಿಸ್ಟೆನ್ಸ್, ಒಂದು ಯಂತ್ರದ ವೈಂಡಿಂಗ್ ಅಂತ ಏನಿದೆ ಅದರೊಳಗಡೆ ಅದರ ಒಂದು ಇನ್ಸುಲೇಷನ್ ರೆಸಿಸ್ಟೆನ್ಸ್ ಕ್ವಾಲಿಟಿ ಹೇಗಿದೆ ಅನ್ನೋದ್ರ ಮೇಲೆ ಆ ಮಷಿನ್ನ ಲೈಫು ಹಾಗೆ ಪರ್ಫಾರ್ಮೆನ್ಸ್ ಡಿಪೆಂಡ್ ಆಗಿರ್ತದೆ. ಹಾಗಾಗಿ ಇಟ್ ಈಸ್ ದ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದಿಸ್ ಮಷಿನ್. ಎಲೆಕ್ಟ್ರಿಕಲ್ ಇನ್ಸುಲೇಷನ್ ಆಫ್ ಡಿ ಸಿ ಮಷಿನ್ ವೈಂಡಿಂಗ್ ಈಸ್ ಡಿಸೈನ್ಡ್ ಫಾರ್ ದಿ ಸ್ಯಾಟಿಸ್ಫ್ಯಾಕ್ಟರಿ ಆಪರೇಷನ್ ಎಟ್ ದ ಸ್ಪೆಸಿಫೈಡ್ ವೋಲ್ಟೇಜ್ ಟೆಂಪರೇಚರ್ ಆ್ಯಂಡ್ ಟು ರಿಟೇನ್ ದ ಎಲೆಕ್ಟ್ರಿಕಲ್ ಆ್ಯಂಡ್ ಮೆಕ್ಯಾನಿಕಲ್ ಸ್ಟ್ರೆಂತ್ ಆ್ಯಂಡ್ ದ ಡೈಮೆನ್ಷನಲ್ ಸ್ಟ್ಯಾಬಿಲಿಟಿ ಓವರ್ ಮೆನಿ ಇಯರ್ಸ್ ಆಫ್ ಆಪರೇಷನ್ಸ್. ಸೊ ಇಲ್ಲಿ ನಾವು ಇನ್ಸುಲೇಷನ್ ರೆಸಿಸ್ಟೆನ್ಸ್ ಅಂತ ಏನು ಹೇಳ್ತೀವಿ, ಈ ಇನ್ಸುಲೇಷನ್ ಕ್ವಾಲಿಟಿನ ನಾವು ಈಗ ಸಾಕಷ್ಟು ಆಸ್ಪೆಕ್ಟ್ಸ್ಗಳನ್ನು ತಲೆಯಲ್ಲಿ ಇಟ್ಕೊಂಡೆ ನಾವು ಅದನ್ನು ಡಿಸೈನ್ ಮಾಡ್ತೀವಿ. ಸೊ ಅದರಲ್ಲಿ ಬಹುಮುಖ್ಯವಾಗಿ ಲೈಫ್ ಅಂತ ಹೇಳ್ತೀವಿ, ಅಂದರೆ ಆ ಮಷಿನನ್ನು ನಾವು ಎಷ್ಟು ದಿನ ಬಳಸ್ತೀವಿ ಅನ್ನೋದು, ಹಾಗೆ ಎಷ್ಟು ಅದರ ಲೈಫ್ ಬರುತ್ತೆ, ಡ್ಯೂರೇಷನ್ ಹೇಗಿದೆ ಅದರದ್ದು ಅನ್ನೋದು ಬಹಳ ಮುಖ್ಯ ಇಲ್ಲಿ. ಸೊ ಹಾಗಾಗಿ ನಾವಿಲ್ಲಿ ಏನು ಮಾಡ್ತೀವಿ, ಆ ಒಂದು ಸ್ಪೆಸಿಫೈಡ್ ವೋಲ್ಟೇಜು, ಸ್ಪೆಸಿಫೈಡ್ ಟೆಂಪರೇಚರು, ಏನೇ ಅದರಲ್ಲಿರ್ತಕ್ಕಂಥ ಒಂದು ಮೆಕ್ಯಾನಿಕಲ್ ಸ್ಟ್ರೆಂತ್ ಏನು, ಎಲೆಕ್ಟ್ರಿಕಲ್ ಸ್ಟ್ರೆಂತ್ ಏನು ಅನ್ನೋದ್ರ ಮೇಲೆ ನಾವು ಇದನ್ನು ಡಿಸೈನ್ ಮಾಡಬೇಕಾಗತ್ತೆ. ಸೊ ಅವೆಲ್ಲವನ್ನು ತಲೆಯಲ್ಲಿ ಇಟ್ಕೊಂಡೆ ಇದನ್ನು ನಾವು ಇನ್ಸುಲೇಷನ್ ರೆಸಿಸ್ಟೆನ್ಸ್ಗಳನ್ನು ನಾವು ನೋಡಬೇಕಾಗತ್ತೆ. ದ ಇನ್ಸುಲೇಷನ್ ರೆಸಿಸ್ಟೆನ್ಸ್ ಆಫ್ ಡಿ ಸಿ ಮಷಿನ್ಸ್ ಇನ್ ಸರ್ವಿಸ್ ಶುಡ್ ಬಿ ಚೆಕ್ಡ್ ಪಿರಿಯಾಡಿಕಲಿ, ಪ್ರಿಫರೇಬ್ಲಿ ಎವ್ರಿ ಮಂತ್. ಸೊ ಅದಕ್ಕೆ ಒಂದು ಪೀರಿಯಾಡಿಕ್ ಚಾರ್ಟ್ ಅಂತಲೇ ಬರುತ್ತೆ, ಮೇಂಟೆನೆನ್ಸ್ ಚಾರ್ಟ್ ಅಂತ ಹೇಳ್ತಾರೆ. ಅಂದರೆ ಎವ್ರಿ ಡೇ ಏನು ಚೆಕ್ ಮಾಡಬೇಕು, ವೀಕ್ಲಿ ಏನು ಚೆಕ್ ಮಾಡಬೇಕು, ಮಂತ್ಲಿ ಏನು ಚೆಕ್ ಮಾಡಬೇಕು, 3 ಮಂತ್ಸ್ಗೊಂದು ಏನು, ಹಾಫ್ ಇಯರ್ಲಿ, ಇಯರ್ಲಿ, 2 ಇಯರ್ಲಿ, ಹೀಗೆ ಬೇರೆ 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 ರೀತಿಯಾಗಿರ್ತಕ್ಕಂಥ ಟೆಸ್ಟೆಡ್ಗಳನ್ನು ನಾವಿಲ್ಲಿ ಪಿರಿಯಾಡಿಕ್ಕಾಗಿ ಪ್ಲಾನ್ ಪ್ರಕಾರ ಪ್ರಿವೆಂಟಿವ್ ಆಗಿ ನಾವು ಅದನ್ನು ಟೆಸ್ಟ್ ಮಾಡ್ತಾ ಇರ್ತೀವಿ. ಯಾವುದೇ ಥರದ ಒಂದು ಎಲೆಕ್ಟ್ರಿಕಲ್ ಯಂತ್ರ ಇರಲಿ, ಅದಕ್ಕೆ ಪಿರಿಯಾಡಿಕಲ್ ಮೇಂಟೆನೆನ್ಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಪ್ರಿವೆಂಟಿವ್ ಮೇಂಟೆನೆನ್ಸ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. So the possibility of reduction in the value of insulation resistance is due to the continuous working of the machine under full load condition, the heat generated in the winding and local atmospheric moisture, dust and dirt.
ಸೊ ಇಲ್ಲಿ ಸಾಮಾನ್ಯವಾಗಿ ಇನ್ಸುಲೇಷನ್ ವೀಕ್ ಆಗೋದಕ್ಕೆ ಕಾರಣಗಳೇನಪ್ಪ ಅಂತ ಹೇಳಿದ್ರೆ, ಮೊದಲನೇದಾಗಿ ಈಗ ಸಾಮಾನ್ಯವಾಗಿ ನಾವು ಅದನ್ನು ಕಂಟಿನ್ಯೂಯಸ್ ಡ್ಯೂರೇಷನ್ ವರ್ಕಿಂಗಲ್ಲಿ, ಅಂದರೆ ಹೆಚ್ಚು ಯೂಸ್ ಮಾಡ್ತಾ ಇರ್ತೀವಿ ಮಷಿನನ್ನು, ಕಂಟಿನ್ಯೂ ವರ್ಕಿಂಗಲ್ಲೇ ಇರ್ತೀವಿ. ಹಾಗೆಯೇ ಫುಲ್ ಲೋಡ್ ಯಾವಾಗಲೂ ಫುಲ್ ಲೋಡ್ ಕಂಡೀಷನಲ್ಲೇ ರನ್ ಮಾಡ್ತೀವಿ. ಇದ್ರ ಜೊತೆಯಲ್ಲಿ ಅಟ್ಮಾಸ್ಫಿಯರಿಕ್ ಮಾಯಿಶ್ಚರ್ ಕೂಡ ಇದಕ್ಕೆ ಕಾರಣ ಆಗ್ತದೆ. ಹೀಗೆಲ್ಲ ಇದ್ದಾಗ ಸೊ ಅಲ್ಲಿ ಆಗಿರ್ತಕ್ಕಂಥ ಹೀಟ್ ಜನರೇಟೆಡ್ ರೀಸನ್ ಇರ್ಬೋದು, ಇವೆಲ್ಲವೂ ಕಾರಣಗಳು ಸೇರಿ ಅಲ್ಲಿ ಏನಾಗುತ್ತೆ, ಆ ಇನ್ಸುಲೇಷನ್ ರೆಸಿಸ್ಟೆನ್ಸ್ ಕಡಿಮೆ ಆಗೋದಕ್ಕೆ ಕಾರಣ ಆಗಿರ್ತದೆ. ಸೊ ದ ಇನ್ಸುಲೇಷನ್ ಬಿಕಮ್ಸ್ ವೀಕ್ ಆ್ಯಂಡ್ ದ ವೈಂಡಿಂಗ್ ವಿಲ್ ಲೂಸ್ ಇಟ್ಸ್ ಡೈಎಲೆಕ್ಟ್ರಿಕ್ ಪ್ರಾಪರ್ಟಿ ಆ್ಯಂಡ್ ವಿಲ್ ಅಲ್ಟಿಮೇಟ್ಲಿ ಲೀಡ್ ಟು ಫೇಲ್ಯೂರ್ ಆಫ್ ದ ಮಷಿನ್. ಸಾಮಾನ್ಯವಾಗಿ ಇದನ್ನು ಹಾಗೆ ಬಿಟ್ಬಿಟ್ರೆ, ಮೇಂಟೆನೆನ್ಸ್ ಮಾಡದೆ, ಟೆಸ್ಟ್ಗೆ ಒಳಪಡಿಸ್ದೆ, ಏನೂ ಮಾಡಿದೆ, ಹಾಗೆ ಸುಮ್ಮನೆ ಯೂಸ್ ಮಾಡ್ತಾಯಿದ್ರೆ, ರಫ್ ಆ್ಯಂಡ್ ಟಫ್ ಆಗಿ ಯೂಸ್ ಮಾಡ್ತಾಯಿದ್ರೆ ಏನಾಗುತ್ತೆ, ಒಂದಿನ ಅದು ಆ ಮಷಿನ್ ಹಾಳಾಗಿ ಹೋಗುತ್ತೆ, ಆ ಯಂತ್ರ ಹಾಳಾಗಿ ಹೋಗೋ ಸಾಧ್ಯತೆ ಇರ್ತದೆ, ಕಂಪ್ಲೀಟ್ಲಿ ಡೆಸ್ಟ್ರಾಯ್ ಆಗುತ್ತದೆ ಅಂತ ಹೇಳ್ತೀವಿ. ಸೊ ಹಾಗಾಗೋದಕ್ಕೆ ಬಿಡಬಾರ್ದಾಗತ್ತೆ. ಸೊ ಪೀರಿಯಡಿಕಲ್ ಚೆಕ್ಸ್ ಆ್ಯಂಡ್ ಮೆಜರ್ಮೆಂಟ್ ಆಫ್ ಇನ್ಸುಲೇಷನ್ ರೆಸಿಸ್ಟೆನ್ಸ್ ಆ್ಯಂಡ್ ಇಂಪ್ರೂವ್ಮೆಂಟ್ ದೇರ್ ಆಫ್ ಟು ದ ರಿಕ್ವೈರ್ಡ್ ಲೆವೆಲ್ ವಿಲ್ ಎನ್ಶ್ಯೂರ್ ಪ್ರಿವೆನ್ಷನ್ ಆಫ್ ಫೇಲ್ಯೂರ್ ಆಫ್ ಇನ್ಸುಲೇಷನ್ ಆ್ಯಂಡ್ ದೇರ್ ಬೈ ದ ಬ್ರೇಕ್ ಡೌನ್ ಆಫ್ ದ ಮಷಿನ್. ಸೊ ಹಾಗೆ ನಾವೇನಾದರೂ ಅದನ್ನು ಮಾಡ್ತಾ ಹೋದರೆ ಏನಾಗುತ್ತೆ, ಆ ಮಷಿನ್ನು ಹಾಳಾಗುವಂಥ ಸಾಧ್ಯತೆ ಇರುತ್ತೆ. ಹಾಗೆ ಅದನ್ನು ಫ್ರೀಕ್ವೆಂಟಾಗಿ ಅದರ ಇನ್ಸುಲೇಷನ್ ರೆಸಿಸ್ಟೆನ್ಸನ್ನು ಚೆಕ್ ಮಾಡ್ತಕ್ಕಂಥದ್ದು, ಹಾಗೆ ಅದನ್ನು ಇಂಪ್ರೂವ್ ಮಾಡ್ತಕ್ಕಂಥದ್ದೆಲ್ಲ ಮಾಡಬೇಕಾಗುತ್ತೆ. ಎ ಕಾಮನ್ ಡಿವೈಸ್ ಫಾರ್ ಮೆಜರಿಂಗ್ ಇನ್ಸುಲೇಷನ್ ರೆಸಿಸ್ಟೆನ್ಸ್ ಈಸ್ ಡೈರೆಕ್ಟ್ ಇಂಡಿಕೇಟಿಂಗ್ ಇನ್ಸುಲೇಷನ್ ಟೆಸ್ಟರ್. ಇಲ್ಲಿ ಮೆಗ್ಗರ್ ಅಂತ ಹೇಳ್ತೀವಿ, ಹಾಗೆ ಇನ್ಸುಲೇಷನ್ ಟೆಸ್ಟರ್ ಅಂತ ಕೂಡ ಹೇಳ್ತೀವಿ. ದ ಮೆಜರ್ಮೆಂಟ್ಸ್ ಆರ್ ಮೇಡ್ ಅಟ್ ವೋಲ್ಟೇಜಸ್ 500 or 1000 volts DC ಡಿಪೆಂಡಿಂಗ್ ಅಪಾನ್ ದ ವೋಲ್ಟೇಜ್ ರೇಟಿಂಗ್ ಆಫ್ ದ ಮಷಿನ್. ಆ ಯಂತ್ರದ ವೋಲ್ಟೇಜ್ ರೇಟಿಂಗಿಗೆ ಡಿಪೆಂಡ್ ಆಗಿ ಆ ಮೆಗ್ಗರ್ ಅಥವಾ ಇನ್ಸುಲೇಷನ್ ಟೆಸ್ಟರ್ನ ವೋಲ್ಟೇಜ್ ರೇಟಿಂಗ್ ಕೂಡ 500 volts ಅಥವಾ 1000 voltsನ ಒಂದು ಟೆಸ್ಟರ್ ಇರ್ತದೆ. ಅದು ಇನ್ಸುಲೇಷನ್ ಟೆಸ್ಟರ್ ಅಥವಾ ಮೆಗ್ಗರ್ ಅಂತ ಹೇಳ್ತೀವಿ. ಸೊ ಆ ಒಂದು ಇನ್ಸ್ಟ್ರೂಮೆಂಟನ್ನು ಬಳಸಿ, ಆ ಒಂದು ಮೆಜರಿಂಗ್ ಇನ್ಸ್ಟ್ರೂಮೆಂಟನ್ನು ಬಳಸಿ ನಾವು ಇಲ್ಲಿ ಇನ್ಸುಲೇಷನ್ ರೆಸಿಸ್ಟೆನ್ಸನ್ನು ಮೆಜರ್ ಮಾಡೋದಕ್ಕೆ ಬರ್ತದೆ ಅಂತ ಹೇಳ್ತೀವಿ. ಸೊ ಮೆಜರ್ಮೆಂಟ್ ಆಫ್ ಇನ್ಸುಲೇಷನ್ ರೆಸಿಸ್ಟೆನ್ಸ್ ಹಾಗಾದರೆ ಹೇಗೆ ಮಾಡೋದು ಅದನ್ನು ಅಂದರೆ, ಇನ್ಸುಲೇಷನ್ ರೆಸಿಸ್ಟೆನ್ಸ್ ಶಲ್ ಬಿ ಮೆಜರ್ಡ್ ಬಿಟ್ವೀನ್ ದ ವೈಂಡಿಂಗ್ ಆ್ಯಂಡ್ ಫ್ರೇಮ್ ಅಥವಾ ಅರ್ತ್ ಅಂತ ಹೇಳ್ತೀವಿ, ಬಾಡಿ ಆ್ಯಂಡ್ ಬಿಟ್ವೀನ್ ವೈಂಡಿಂಗ್ಸ್. ಸಾಮಾನ್ಯವಾಗಿ ಇಲ್ಲಿ ನಾವು ಚಿತ್ರದಲ್ಲಿ ತೋರಿಸಿದ ಹಾಗೆ ಇಲ್ಲಿ ನೋಡ್ಬೋದು ನೀವು, ಈ ಒಂದು ಚಿತ್ರದಲ್ಲಿ ಕಾಣಿಸುತ್ತೆ ನಿಮಗೆ ಮೋಟಾರ್ ಬಾಡಿ ಅಥವಾ ಅರ್ತ್ ಅಂತ ಹೇಳ್ತೀವಿ. ಅರ್ಥನ್ನು ನಾವಿಲ್ಲಿ ಒಂದು ಟರ್ಮಿನಲ್ಗೆ ಕನೆಕ್ಟ್ ಟು ಮೋಟಾರ್ ಫ್ರೇಮ್ ಅಂತ ಇದೆ ಒಂದು. ಮತ್ತೊಂದು ಇಲ್ಲಿ ಟರ್ಮಿನಲ್ ಬಾಕ್ಸಲ್ಲಿರ್ತಕ್ಕಂಥ ಟರ್ಮಿನಲ್ಗಳಿಗೆ ಹಾಗೆ 1 by 1 ಟರ್ಮಿನಲ್ ಬಾಕ್ಸ್ಗಳಿಗೆ ಸೊ ಹೀಗೆ ಎರಡು ಆ ಒಂದು ಏನು ಇನ್ಸುಲೇಷನ್ ಟೆಸ್ಟರ್ ಅಥವಾ ಮೆಗ್ಗರ್ ಅಂತ ಹೇಳ್ತೀವಿ, ಅದರ 2 ಲೀಡ್ಗಳನ್ನು, ಒಂದು ಲೀಡನ್ನು ತಗೊಂಡು ಹೋಗಿ ಮೋಟಾರ್ ಬಾಡಿ ಅಥವಾ ಫ್ರೇಮ್ ಅಥವಾ ಅರ್ತ್ ಅಂತ ಏನು ಹೇಳ್ತೀವಿ ಅಲ್ಲಿಗೆ ಟಚ್ ಮಾಡಿ ಹಿಡಿದು, ಹಾಗೆ ಇನ್ನೊಂದು ಲೀಡನ್ನು 1 by 1 ಆ ಟರ್ಮಿನಲ್ಸ್ಗಳಲ್ಲಿ ಏನು ಲೀಡ್ಗಳಿದ್ದಾವೆ ಅದಕ್ಕೆ ಟಚ್ ಮಾಡಿ ಚೆಕ್ ಮಾಡ್ತಾ ಹೋಗ್ಬೇಕಾಗತ್ತೆ. ದಿಸ್ ಈಸ್ ದ ಮೆಗ್ಗರ್ ಅಂತ ಹೇಳ್ತೀವಿ. ಈ ಚಿತ್ರದಲ್ಲಿರ್ತಕ್ಕಂಥದ್ದು 1000 voltsನ ಮೆಗ್ಗರ್ ಇದೆ. ಸೊ ಏನಿಲ್ಲೊಂದು ಹ್ಯಾಂಡಲ್ ಇದೆ, ಈ ಹ್ಯಾಂಡಲನ್ನು ನಾವು 160 RPM ಅಲ್ಲಿ ರೊಟೇಟ್ ಮಾಡ್ತಾಯಿದ್ರೆ, ತಿರುಗಿಸ್ತಾ ಇದ್ದರೆ ಈ ಒಂದು ಇದರೊಳಗಡೆಗೆ ಆ ಒಂದು ರೇಟೆಡ್ 1000 volts ಅಥವಾ ರೇಟೆಡ್ 500 volts ಇದ್ದರೆ 500 ಅಥವಾ 1000 volts ಇದ್ದರೆ 1000, 160 RPM ಅಲ್ಲಿ ಒಂದು ಗ್ರ್ಯಾಜುವಲಿ ಅದನ್ನು ನಿಧಾನವಾಗಿ ಒಂದೇ ರೀತಿಯಲ್ಲಿ ತಿರುಗಿಸ್ತಾ ಇದ್ದರೆ ಅದೇನಾಗುತ್ತೆ, ನನಗಲ್ಲಿ ಅದರೊಳಗಡೆ ಒಂದು EMF DC ವೋಲ್ಟೇಜನ್ನು ಜನ್ರೇಟ್ ಮಾಡಿಕೊಂಡು ಅದೇ ವೋಲ್ಟೇಜನ್ನು ಬಳಸ್ಕೊಂಡು ಅದೇ ಟೆಸ್ಟೆಡ್ ವೋಲ್ಟೇಜ್ ಆಗಿ ಇಲ್ಲಿ ಕೆಲಸ ಮಾಡುತ್ತೆ. ಆ ಟೆಸ್ಟೆಡ್ ವೋಲ್ಟೇಜ್ನಿಂದ ನಾವು ಈ ಒಂದು ಮಷಿನ್ ಅಥವಾ ಯಂತ್ರ, ಈ ಜನರೇಟರ್ ಅಂತ ಏನು ಹೇಳ್ತೀವಿ, ಇದರ ವೈಂಡಿಂಗ್ನ ಇನ್ಸುಲೇಷನ್ ರೆಸಿಸ್ಟೆನ್ಸನ್ನು ಚೆಕ್ ಮಾಡಬಹುದು, ಟೆಸ್ಟ್ ಮಾಡಬಹುದು ಅಂತ ಹೇಳ್ತೀವಿ. For low and medium voltage rated machines, the insulation resistance when the high voltage test is applied shall not be less than 1 mega ohm as per BIS 9320/1979. ಸಾಮಾನ್ಯವಾಗಿ ನಾವು ಆ ರೀತಿ ಇನ್ಸುಲೇಷನ್ ರೆಸಿಸ್ಟೆನ್ಸನ್ನು ಚೆಕ್ ಮಾಡ್ತಾ ಇದ್ದಾಗ, ಈ ಒಂದು ಇದರ ಮೆಗ್ಗರ್ನಿಂದಾಗಲಿ ಅಥವಾ ಇನ್ಸುಲೇಷನ್ ಟೆಸ್ಟರಿಂದಾಗಿ ಚೆಕ್ ಮಾಡ್ತಾ ಇದ್ದರೆ, ಆ ಒಂದು ಹೆಲ್ತಿ ಕಂಡೀಷನ್ನಲ್ಲಿರ್ತಕ್ಕಂಥ ಒಂದು ಜನರೇಟರ್ ಅಥವಾ ಒಂದು ಯಂತ್ರದ ವೈಂಡಿಂಗ್ನ ಇನ್ಸುಲೇಷನ್ ರೆಸಿಸ್ಟೆನ್ಸ್ ಎಷ್ಟಿರಬೇಕು ಅಂತ ಹೇಳಿದ್ರೆ ಮೋರ್ ದ್ಯಾನ್ 1 mega ohm ಇರಲೇಬೇಕು. ಅಟ್ ಎನಿ ಕಾಸ್ಟ್ ಮೋರ್ ದ್ಯಾನ್ 1 mega ohm ಇರಲೇಬೇಕು. ಅದು ಎಷ್ಟು ಇದ್ದಷ್ಟು ಒಳ್ಳೆಯದು. ಮೋರ್ ದ್ಯಾನ್ 1 mega ohm ಅಂದರೆ ಅದಕ್ಕಿಂತ ಕಡಿಮೆ ಯಾವ ಕಾರಣಕ್ಕೂ ಬರಬಾರ್ದು. ಲೆಸ್ ದ್ಯಾನ್ 1 mega ohm ಬಂದರೆ ಅದನ್ನು ನಾವು ರೀಕಂಡೀಷನ್ ಮಾಡಬೇಕಾಗತ್ತೆ. ಅದು ಹೇಗೆ ಅಂತ ಮುಂದೆ ನೋಡೋಣ. ಸೊ ದಟ್ ಈಸ್ ಇಂಪಾರ್ಟೆಂಟ್. ದ ಇನ್ಸುಲೇಷನ್ ರೆಸಿಸ್ಟೆನ್ಸ್ ಶಾಲ್ ಬಿ ಮೆಜರ್ಡ್ ವಿತ್ a DC voltage of about 500 volt applied for a sufficient time for the reading of the indicator to become practically steady.
such voltage being taken from an independent source are generated in the measuring instrument. ಈಗ ನಾ ಹೇಳಿದ್ನಲ್ಲ ಅದೇ ಇದರಲ್ಲಿ ಮೆಗ್ಗರ್ನಲ್ಲೇ ಆ ಹ್ಯಾಂಡಲ್ನ ರೊಟೇಟ್ ಮಾಡಿ ನಾವು ಎಲೆಕ್ಟ್ರಿಸಿಟಿ ಜನ್ರೇಟ್ ಮಾಡಿ ಅದರೊಳಗಡೆ ಅದೇ ಜನ್ರೇಟೆಡ್ ಡಿ ಸಿ ವೋಲ್ಟೇಜನ್ನು ನಾವು ಟೆಸ್ಟಿಗೆ ಯೂಸ್ ಮಾಡ್ಬೋದು. ಅಥವಾ ಇಲ್ಲಿ ಇನ್ನೂ ಒಂದು ಹೇಳ್ತೀವಿ ನಾವು, ವೋಲ್ಟೇಜ್ ಬೀಯಿಂಗ್ ಟೇಕನ್ ಫ್ರಮ್ ಆ್ಯನ್ ಇಂಡಿಪೆಂಡೆಂಟ್ ಸೋರ್ಸ್, ಬೇರೆ ಅದರ್ ಡಿ ಸಿ ಸೋರ್ಸ್ನಿಂದಲೂ ಆ ಒಂದು ಅಥವಾ ಬ್ಯಾಟ್ರಿನಿಂದನೋ ತಗೊಂಡು ಕೂಡ ನಾವು ಅದನ್ನು ಏನು ಮಾಡ್ಬೋದು, ಚೆಕ್ ಮಾಡ್ಬೋದು. ಸೊ ಸಾಮಾನ್ಯವಾಗಿ ಆ ಒಂದು ಹ್ಯಾಂಡಲ್ನ ರೊಟೇಟ್ ಮಾಡೋದ್ರ ಮುಖಾಂತರ ಟೆಸ್ಟ್ ಮಾಡ್ತಕ್ಕಂಥದ್ದು ನಮ್ಮ ಜಾಸ್ತಿ ಯೂಸ್ ಮಾಡ್ತಕ್ಕಂಥದ್ದು ಇದೆ ಇಲ್ಲಿ. ಸೊ ದೆನ್ ಇಲ್ಲಿ ಇನ್ನೂ ಒಂದನ್ನು ನೀವು ಗಮನಿಸ್ಬೇಕು, ಇಲ್ಲಿ ಅಲ್ಲಿರ್ತಕ್ಕಂಥದ್ದು 500 ವೋಲ್ಟ್ಸ್ ಅಂತ ಹೇಳಿದಾಗ ಅದರ ಅರ್ಥ ಆ ಪರ್ಟಿಕ್ಯುಲರ್ ಡಿ ಸಿ ಜನರೇಟರ್ 500 ರೇಟಿಂಗಿಗೆ ಸಾಕು. ಕೆಲವೊಂದು ಸಂದರ್ಭದಲ್ಲಿ 500ಗಿಂತ 1000 ವೋಲ್ಟ್ಸನ್ನು ಬಳಸೋಂಥ ಸಂದರ್ಭ ಬರ್ತದೆ ಇಲ್ಲಿ. ಸೊ ಮೇನ್ ಪಾಯಿಂಟ್ ಈಸ್ ದ ಇನ್ಸುಲೇಷನ್ ರೆಸಿಸ್ಟೆನ್ಸ್ ಇಸ್ ಮಸ್ಟ್ 1 ಮೆಗಾ ಓಮ್, ಮೋರ್ ದೆನ್ 1 ಮೆಗಾ ಓಮ್ ಇರಲೇಬೇಕು ಅಂತ. ದೆನ್ ಪಿರಿಯಾಡಿಕಲ್ ಚೆಕ್ಸ್ ಆರ್ ಟೆಸ್ಟ್ಸ್ ಆರ್ predetermined in preventive maintenance programs with a forethought ಅಂತ. ಅಂದರೆ ನಾವು ಮುಂದಾಲೋಚನೆ ಆಗಿ ನಾವೇನು ಮಾಡ್ತೀವಿ ಇಲ್ಲಿ ಪ್ರಿವೆಂಟಿವ್ ಮೇಂಟೆನೆನ್ಸ್ ಅಂತ ಹೇಳ್ತೀವಿ. ಅಂದರೆ ಯಾವ ಸಮಯಕ್ಕೆ ಏನನ್ನು ಹೇಗೆ ಚೆಕ್ ಮಾಡಬೇಕು ಇದನ್ನೆಲ್ಲವನ್ನು ಕೂಡ ಮೊದಲೇ ಪ್ಲಾನ್ ಮಾಡಿ ಇಟ್ಟಿರಬೇಕು. ದ ಪ್ಲಾನಿಂಗ್ ಆಫ್ ದ ಪ್ರಿವೆಂಟಿವ್ ಮೇಂಟೆನೆನ್ಸ್ ಅಥವಾ PM ಅಂತ ಶಾರ್ಟ್ಕಟ್ ಹೇಳ್ತೀವಿ. ಸ್ಕೆಡ್ಯೂಲ್ ಶುಡ್ ಬಿ ಬೇಸ್ಡ್ ಆನ್ ದ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಆಫ್ ಮೇಂಟೆನೆನ್ಸ್ personnel and the recommendations made by the machine manufacturer. ಸೊ ಆ ಯಂತ್ರವನ್ನು ಮ್ಯಾನುಫ್ಯಾಕ್ಚರ್ ಮಾಡಿರ್ತಕ್ಕಂಥವ್ರು ಇದನ್ನು ಕೊಟ್ಟಿರ್ತಾರೆ. ಅದ್ರ ಜೊತೆಲೆ ಮಷಿನ್ ಜೊತೆಯಲ್ಲಿ ಒಂದು ಪಿರಿಯಾಡಿಕ್ ಚಾರ್ಟ್ ಅಂತೇಳಿ ಅಥವಾ ಪ್ರಿವೆಂಟಿವ್ ಮೇಂಟೆನೆನ್ಸ್ ಚಾರ್ಟ್ ಅಂತೇಳಿ ಇರ್ತದೆ. ಆ ಚಾರ್ಟ್ ಪ್ರಕಾರ ಮೇಂಟೆನೆನ್ಸನ್ನು ನಾವು ಸ್ಕೆಡ್ಯೂಲ್ ಮಾಡಿಕೊಂಡು ಅದನ್ನು ಕಂಟಿನ್ಯೂ ಆಗಿ ನಾವು ಮಾಡ್ತಾ ಹೋಗಬೇಕಾಗತ್ತೆ. ಅದು ಅಥವಾ ಒಂದೊಂದು ಸಂದರ್ಭದಲ್ಲಿ ಅದು ಇಲ್ಲದೆ ಹೋದರೂ ಕೂಡ ನಾವು ಹೊಸ ಮಷೀನನ್ನು ನಾವೇನು ಒಂದು ಸ್ಟ್ಯಾಂಡರ್ಡ್ ಟೆಸ್ಟಿಂಗಿಗೆ ಒಳಪಡಿಸ್ತೀವಿ, ಆ ಒಂದು ಪ್ರೀವಿಯಸ್ಲಿ ಮಾಡಿರ್ತಕ್ಕಂಥ ರಿಸಲ್ಟ್ಗಳನ್ನೇ ಇಟ್ಕೊಂಡು ನಾವು ಅದನ್ನೇ ಮುಂದುವರಿಸ್ಕೊಂಡು ಕೂಡ ಹೋಗೋವಂಥದ್ದು ಇರ್ತದೆ ಇಲ್ಲಿ. ಆ್ಯಂಡ್ ದೆನ್ ಯೂಸ್ವಲಿ ದ ಮೆಜರ್ಮೆಂಟ್ ಆಫ್ ಇನ್ಸುಲೇಷನ್ ರೆಸಿಸ್ಟೆನ್ಸ್ ಈಸ್ ಎ ಮಸ್ಟ್ ಡ್ಯೂರಿಂಗ್ ದ ಪೀರಿಯಡ್ ಆಫ್ ಓವರ್ ಹಾಲ್ಸ್. ಸೊ ಸಾಮಾನ್ಯವಾಗಿ ಓವರ್ ಆಲ್ ಮೇಂಟೆನೆನ್ಸನ್ನು ಮಾಡೋದಂತ ಇರ್ತದೆ. ಅಂಥ ಸಂದರ್ಭದಲ್ಲಿ ನಾವು ಈ ಇನ್ಸುಲೇಷನ್ ರೆಸಿಸ್ಟೆನ್ಸನ್ನು ಚೆಕ್ ಮಾಡಲೇಬೇಕಾಗಿರ್ತದೆ. ದ ಡ್ಯೂರೇಷನ್ ಆಫ್ ಓವರ್ ಆಲ್ ವಿಲ್ ಬಿ ಒನ್ಸ್ ಇನ್ 6 ಮಂತ್ ಅಂತ ಹೇಳ್ತೀವಿ. ಕೊನೆ ಪಕ್ಷ 6 ತಿಂಗಳಿಗೆ ಒಂದು ಸರಿನಾದರೂ ಓವರ್ ಆಲ್ ಮೇಂಟೆನೆನ್ಸನ್ನು ನಾವು ಒಳಪಡಿಸ್ಬೇಕಾಗತ್ತೆ. ಆ ಯಂತ್ರಗಳನ್ನು ಓವರ್ ಆಲಿಂಗ್ ಮೇಂಟೆನೆನ್ಸ್ ಮಾಡೋದ್ರ ಮುಖಾಂತರ ನಾವು ಅದರ ಲೈಫನ್ನು ಮತ್ತು ಅದರ ಪರ್ಫಾರ್ಮೆನ್ಸನ್ನು ಅದರ ಎಫಿಷಿಯನ್ಸಿಯನ್ನು ಚೆನ್ನಾಗಿ ಪಡಿಬೋದು. ಹಾಗೆ ನಾವೇನು ಓವರ್ ಆಲ್ ಮೇಂಟೆನೆನ್ಸನ್ನು ಪಿರಿಯಾಡಿಕಲಿ ಪ್ರಿವೆಂಟಿವ್ಲಿ ಏನು ಮಾಡದೆ ಹೋದರೆ ಆ ಮಷಿನ್ನಿಂದ ನಾವು ಒಳ್ಳೆ ಪರ್ಫಾರ್ಮೆನ್ಸ್ ಆಗಲಿ, ಒಳ್ಳೆ ಎಫಿಷಿಯನ್ಸಿ ಆಗಲಿ ಅಥವಾ ಒಳ್ಳೆ ಡ್ಯೂರೇಷನ್ ಲೈಫನ್ನು ಕೂಡ ತಗೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸೊ ಐಡಿಯಲ್ ಫಾರ್ DC machines ವೇರ್ ದೇ ಆರ್ ವರ್ಕಿಂಗ್ ಕಂಟಿನ್ಯೂಯಸ್ಲಿ. ಸಾಮಾನ್ಯವಾಗಿ ಕಂಟಿನ್ಯೂಯಸ್ ವರ್ಕಿಂಗ್ ಮಷಿನ್ ಇರ್ತವೆ. ಕೆಲವೊಂದು ಸಂದರ್ಭ 24 hours ರನ್ ಇರಬೇಕಾಗುತ್ತೆ. ಕೆಲವೊಂದು ಟೈಮ್ ಇಂತಿಷ್ಟು ಒಂದು ದಿನಕ್ಕೆ 10 ತಾಸು 12 ತಾಸು ವರ್ಕ್ ಮಾಡೋವಿರ್ತೇವೆ. ಒಂದೊಂದು ಟೈಮ್ 4 ತಾಸು 3 ತಾಸು ವರ್ಕ್ ಮಾಡೋದು. ಹೀಗೆ ಆ ಡಿಪೆಂಡಿಂಗ್ ಆನ್ ವರ್ಕ್ ರೇಟಿಂಗ್, ವರ್ಕಿಂಗ್ ಹೇಗೆ ಮಾಡುತ್ತೆ ಅನ್ನೋದ್ರ ಬೇಸ್ ಮೇಲೆ ನಾವಲ್ಲಿ ಮೇಂಟೆನೆನ್ಸನ್ನು ಮಾಡೋದಿರ್ತದೆ. ಓವರ್ ಆಲಿಂಗ್ ಈಸ್ ಡನ್ ಒನ್ಸ್ ಎ ಇಯರ್. So for such of those machines as are not working continuously, the overhauling is done during plant shutdown periods. ಸಾಮಾನ್ಯವಾಗಿ ಪ್ಲಾಂಟ್ಗಳು ಶಟ್ಡೌನ್ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಮಾಡಬೇಕಾಗುತ್ತೆ. ಈ ಕಂಟಿನ್ಯೂಯಸ್ಲಿ ಇರ್ತಂಥ ಒಂದೊಂದು ಸಂದರ್ಭ ಕಂಟಿನ್ಯೂ ವರ್ಕ್ ಇರ್ತದೆ. ಯಾವಾಗ ಒಂದೊಂದು ಸಂದರ್ಭದಲ್ಲಿ ಮಾತ್ರ ಶಟ್ಡೌನ್ ಆಗೋಂಥ ಸಾಧ್ಯತೆ ಇರ್ತದೆ. ಅಂಥ ಶಟ್ಡೌನ್ ಟೈಮಲ್ಲೇ ನಾವು ಏನು ಮಾಡಬೇಕಾಗತ್ತೆ, ಓವರ್ ಆಲಿಂಗ್ ಮೇಂಟೆನೆನ್ಸನ್ನು ನಾವು ಮಾಡ್ಕೋಬೇಕಾಗತ್ತೆ. ಅಥವಾ 6 ಮಂತು 1 ಇಯರ್ ಹೀಗೆ ಅದು ಏನು ಓವರಾಲ್ ಇದು ಏನಿದೆ ಪ್ರಿವೆಂಟಿವ್ ಮೇಂಟೆನೆನ್ಸ್ ಚಾರ್ಟ್ ಪ್ರಕಾರ ಕರೆಕ್ಟಾಗಿ ನಾವು ಆ ಮೇಂಟೆನೆನ್ಸ್ ವರ್ಕನ್ನು ಮಾಡ್ತಾ ಇರಬೇಕು. ಹೌವರ್ ಇನ್ DC machines ವೇರ್ ದ ಓವರ್ ಆಲ್ ಇಂಟರ್ವಲ್ಸ್ ಈಸ್ ಟೂ ಲಾಂಗ್ ಆರ್ ಡಿಲೇಡ್, ಇಟ್ ಈಸ್ ಅಡ್ವೈಸಬಲ್ ಟು ಹ್ಯಾವ್ ಕಾನ್ಸ್ಟೆಂಟ್ ವಿಸಿಲ್ ಆ್ಯಂಡ್ ಚೆಕ್ ದ ಇನ್ಸುಲೇಷನ್ ರೆಸಿಸ್ಟೆನ್ಸ್ ಅಟ್ ಲೀಸ್ಟ್ ಒನ್ಸ್ ಎ ಮಂತ್ ರೆಗ್ಯುಲರ್ಲಿ. ಅಟ್ಲೀಸ್ಟ್ ನಾವು ಇನ್ಸುಲೇಷನ್ ರೆಸಿಸ್ಟೆನ್ಸನ್ನ ನಾವು ಮಂತ್ಲಿ ಒನ್ಸ್ ಆದರೂ ನಾವು ಕರೆಕ್ಟಾಗಿ ಚೆಕ್ ಮಾಡ್ತಾ ಇರಬೇಕಾಗತ್ತೆ. ಹಾಗೆ ಮಾಡುತ್ತಾ ಇದ್ದರೆ ನಮಗೆ ಆ ಮಷೀನನ್ನು ನಾವು ಹೆಲ್ತಿಯಾಗಿ ಇಟ್ಕೊಳ್ಳೋಕ್ಕೆ ಸಾಧ್ಯ ಅಂತ ಹೇಳ್ತೀವಿ. ಸೊ ಆ್ಯಂಡ್ ಮೇಂಟೈನ್ ಎ ರೆಕಾರ್ಡ್ ಆಫ್ ದ ವ್ಯಾಲ್ಯೂಸ್ ಆಫ್ ದ ಇನ್ಸುಲೇಷನ್ ರೆಸಿಸ್ಟೆನ್ಸ್ ಟೆಸ್ಟ್ ಆ್ಯಸ್ ಶೋನ್ ಇನ್ ಟೇಬಲ್ 1. ಒಂದು ಟೇಬಲ್ ಇರ್ತದೆ, ಸ್ಟ್ಯಾಂಡರ್ಡ್ ಟೇಬಲ್. ಆ ಸ್ಟ್ಯಾಂಡರ್ಡ್ ಟೇಬಲಲ್ಲಿ ನಾವು ಅದನ್ನು ಏನು ನಾವು ಟೆಸ್ಟಿಗೆ ಒಳಪಡಿಸ್ತೀವಿ ಅಲ್ಲಿ ಬಂದಿರತಕ್ಕಂಥ ರಿಸಲ್ಟನ್ನು ಆ ಒಂದು ಸ್ಟ್ಯಾಂಡರ್ಡ್ ಟೇಬಲಲ್ಲಿ
ನೋಟ್ ಮಾಡ್ತಾ ಹೋಗಬೇಕು. ಸೊ ಇದು ಹೆಲ್ಪ್ ಆಗುತ್ತೆ ನಮಗೆ. ಅಂದರೆ ಪ್ರೀವಿಯಸ್ ಟೈಮಲ್ಲಿ ಮಾಡಿರ್ತಕ್ಕಂಥ ರೀಡಿಂಗ್ಗಳು ಈಗ ಪ್ರೆಸೆಂಟ್ ಮಾಡ್ತಕ್ಕಂಥ ರೀಡಿಂಗ್ಗಳಿಗೆ ಕಂಪೇರ್ ಮಾಡಿದಾಗ ಆ ಒಂದು ಯಂತ್ರದ ಹೆಲ್ತ್ ಕಂಡೀಷನ್ ಚೆನ್ನಾಗಿದೆ ಅಥವಾ ಇಲ್ಲ ಅಂತೇಳಿ ನಾವು ಜಡ್ಜ್ ಮಾಡೋದಕ್ಕೆ ಈಸಿ ಆಗುತ್ತೆ, ಸಹಾಯ ಆಗುತ್ತೆ. ಹಾಗೆ ಅದನ್ನು ಹೆಲ್ತಿ ಕಂಡೀಷನ್ನಲ್ಲಿದ್ದಾಗಿರ್ತಕ್ಕಂಥ ರಿಸಲ್ಟ್ಗಳನ್ನು ನಾವು ಹಾಗೆಯೇ ಫಾಲೋ ಅಪ್ ಮಾಡ್ಕೊಂಡು ಹೋಗೋದಕ್ಕೂ ಕೂಡ ಸಹಾಯ ಆಗುತ್ತೆ. ಆ ಕಾರಣದಿಂದಾಗಿ ನಾವು ಈ ಒಂದು ಚಾರ್ಟನ್ನು, ಟೇಬಲನ್ನು ನಾವು ನೀಟಾಗಿ ಮೇಂಟೈನ್ ಮಾಡಿದರೆ ಅಂಥ ಒಂದು ಯಂತ್ರಗಳನ್ನು ನಾವು ಚೆನ್ನಾಗಿ ಲೈಫ್ ತಗೋಬೋದು. ಅದರಿಂದ ಒಳ್ಳೆ ಪರ್ಫಾರ್ಮೆನ್ಸ್, ಅದರಿಂದ ಒಂದು ಒಳ್ಳೆ ಎಫಿಷಿಯನ್ಸಿಯನ್ನು ಪಡಿಬಹುದು ಅಂತ ಹೇಳ್ಬೋದು. ಸೊ ಎಕ್ಸಾಂಪಲ್ ಇಲ್ಲಿ ಡೇಟ್, ಯಾವ ಡೇಟಿಗೆ ಮಾಡಿದ್ವಿ, ಯಾವ ಸಮಯಕ್ಕೆ, ಯಾವ ಟೈಮಿಗೆ ಮಾಡಿದ್ವಿ, ವೆದರ್ ಕಂಡೀಷನ್ ಯಾವ ಕಂಡೀಷನ್ ಇತ್ತು, ವಿಂಟರ್ ಸೀಸನ್ ಇತ್ತು, ರೈನಿ ಸೀಸನ್ ಇತ್ತು, ಯಾವ ಥರ ಸೀಸನ್ ಇತ್ತು ಅಂತ. ಆಮೇಲೆ ಡ್ಯೂಟಿ ಸೈಕಲ್ ಹೇಗೆ ಅದರದ್ದು ಕಂಟಿನ್ಯೂ 24 hours ರನ್ನಲ್ಲಿರುತ್ತಾ ಅಥವಾ ಇಂತಿಷ್ಟೇ ಅವರ್ಸ್ ಪರ್ ಡೇ ಅಂತ ಇರ್ತದೆ, ಹೇಗೆ ಅದನ್ನು ನಾವಿಲ್ಲಿ. ಆಮೇಲೆ ಟೆಸ್ಟ್ ಬಿಟ್ವೀನ್ ಟರ್ಮಿನಲ್ಸ್ ಎಷ್ಟಿತ್ತು ರೀಡಿಂಗು, ಟರ್ಮಿನಲಿಂದ ಟರ್ಮಿನಲ್ಗೆ ಎಷ್ಟಿದೆ, ಅದು ಇನ್ಸುಲೇಷನ್ ರೆಸಿಸ್ಟೆನ್ಸ್ ಹೇಗಿದೆ, ಯಾವುದರಿಂದ ಯಾವುದಕ್ಕೆ ಎಷ್ಟು ಕಡಿಮೆ ಇದೆಯಾ, ಜಾಸ್ತಿ, ರಿಮಾರ್ಕ್ಸ್ ಏನು ಎಷ್ಟಿತ್ತು, ಮೇಂಟೆನೆನ್ಸ್ ನೀಡಿದೆಯಾ, ಹೇಗೆ, ಇದೆಲ್ಲವನ್ನು ಕೂಡ ಈ ಒಂದು ಟೇಬಲಲ್ಲಿ ನಾವು ನೋಟ್ ಮಾಡಿಟ್ಕೊಂಡ್ರೆ ಆ ಒಂದು ಮಷಿನನ್ನು ನಾವು ಚೆನ್ನಾಗಿ ಬಳಸೋದಕ್ಕೆ ಸಾಧ್ಯ. ಮುಂದೆ ಫ್ಯೂಚರ್ಲಿ ಅದಕ್ಕೊಂದು ಒಳ್ಳೆ ಲೈಫನ್ನು ನೋಡ್ಬೋದು, ಒಂದು ಒಳ್ಳೆಯ ಪರ್ಫಾರ್ಮೆನ್ಸನ್ನು ತೊಗೋಬೋದು ಅಂತ. ರಿಕ್ವೈರ್ಡ್ ಕಂಡೀಷನ್ಸ್ ಫಾರ್ ಟೆಸ್ಟ್, ಇಲ್ಲಿ ಕೆಲವೊಂದು ಕಂಡೀಷನ್ಸ್ಗಳನ್ನು ನೋಡ್ಬೋದು. ದ ಹೈ ಪೊಟೆನ್ಷಿಯಲ್ ಡೈಎಲೆಕ್ಟ್ರಿಕ್ ಟೆಸ್ಟ್ ಆ್ಯಂಡ್ ದ ಇನ್ಸುಲೇಷನ್ ರೆಸಿಸ್ಟೆಂಟ್ ಟೆಸ್ಟ್ ಆರ್ ದ principal methods of the evaluating insulation capability and condition of the machine. The insulation resistance test is often used as a measure of the condition of the winding. Insulation resistance is the ratio of the applied voltage to the leakage current which passes in the circuit at some specified time after the voltage is applied. Direct rather than the alternating voltage are used for measuring insulation ರೆಸಿಸ್ಟೆನ್ಸ್. ಸಾಮಾನ್ಯವಾಗಿ ಇನ್ಸುಲೇಷನ್ ರೆಸಿಸ್ಟೆನ್ಸ್ ಅಂತಕ್ಕಂಥದ್ದು ನಮ್ಮ ಏನು ಅಪ್ಲೈಡ್ ವೋಲ್ಟೇಜ್ ಇದೆಯಲ್ಲ ಅದರ ರೇಷಿಯೋ ಆಫ್ ದ ಅಪ್ಲೈಡ್ ವೋಲ್ಟೇಜ್ ಆ್ಯಂಡ್ ದ ಲೀಕೇಜ್ ಕರೆಂಟ್ ಅಂತ ಹೇಳ್ತೀವಿ ಈ ಒಂದು ಇನ್ಸುಲೇಷನ್ ರೆಸಿಸ್ಟೆನ್ಸ್ ಅನ್ನೋದು. ಲೀಕೇಜ್ ಕರೆಂಟ್ ಹೇಗಾಗುತ್ತೆ ನಾವು ಅದನ್ನು ಅಜಂಪ್ಷನ್ನೇ ಮಾಡೋಕ್ಕಾಗೋದಿಲ್ಲ. ಕೆಲವೊಂದು ಸಂದರ್ಭದಲ್ಲಿ ನೋಡೋದಕ್ಕೆ ಒಳ್ಳೆ ಗುಡ್ ಕ್ವಾಲಿಟಿ ಇನ್ಸುಲೇಷನ್ ಇದೆ ಅಂತ ಅಂದ್ಕೊಂಡಿರ್ತೀವಿ, ಬಟ್ ಅಲ್ಲಿ ಲೀಕೇಜ್ ಆಫ್ ಕರೆಂಟ್ ಇರ್ತದೆ, ಅದು ನಮ್ಮ ಕಣ್ಣಿಗೆ ಕಾಣ್ತಿರೋದಿಲ್ಲ. ಸೊ ಅಂಥ ಒಂದು ರೆಸಿಸ್ಟೆನ್ಸ್, ಇನ್ಸುಲೇಷನ್ ರೆಸಿಸ್ಟೆನ್ಸನ್ನು ನಾವು ಚೆಕ್ ಮಾಡ್ತಕ್ಕಂಥದ್ದು ಇದು. ಸೊ ಅಲ್ಲಿ ನಾವು ಮೇಜರ್ಲಿ ನಾವು ಒಂದು ಏನು ಒಂದು ಡಸ್ಟ್ ಇನ್ಸುಲೇಷನ್ ರೆಸಿಸ್ಟೆನ್ಸನ್ನು ನಾವು ಮೆಜರ್ ಮಾಡಬೇಕಾದ್ರೆ ಆ ಒಂದು ಮಷಿನ್ ಕ್ಲೀನಾಗಿ ಇಟ್ಟಿರಬೇಕು, ಅಲ್ಲಿ ಯಾವುದೇ ರೀತಿ ಮಾಯಿಶ್ಚರು ಇದಿರಬಾರ್ದು. ಸೊ ಅದೆಲ್ಲವನ್ನು ಗಮನಿಸಿ ನಾವು ಟೆಸ್ಟಿಗೆ ಒಳಪಡಿಸ್ತೀವಿ. ಜೊತೆಯಲ್ಲಿ ದ ಪ್ರಿನ್ಸಿಪಲ್ ಕರೆಂಟ್ಸ್ ಅಫೆಕ್ಟಿಂಗ್ ಇನ್ಸುಲೇಷನ್ ರೆಸಿಸ್ಟೆನ್ಸ್ ಆನ್ ಅಪ್ಲಿಕೇಶನ್ ಆಫ್ ದ ಟೆಸ್ಟ್ ಪೊಟೆನ್ಷಿಯಲ್ ಫಾರ್ ಸಫಿಷಿಯಂಟ್ ಟೈಮ್. ಸೊ ಇಲ್ಲಿ ಸಾಮಾನ್ಯವಾಗಿ ಆ ಒಂದು ಒಳ್ಳೆ ಲೈಫ್ ಬರಬೇಕು ನನಗೆ ಆ ಯಂತ್ರದಿಂದ ಅಂತ ಅನ್ನೋದಾದರೆ ಆವಾಗ ನಾನು ಇಲ್ಲಿ ಇನ್ಸುಲೇಷನ್ ರೆಸಿಸ್ಟೆನ್ಸ್ಗಳನ್ನು ಅಫೆಕ್ಟ್ ಮಾಡ್ತಕ್ಕಂಥ ಕೆಲವೊಂದು ವಿಷಯಗಳನ್ನು ತಿಳ್ಕೊಬೇಕಾಗುತ್ತೆ. ಅದರಲ್ಲಿ ಮೊದಲನೇದಾಗಿ ಲೀಕೇಜ್ ಕರೆಂಟ್ ಓವರ್ ದ ವೈಂಡಿಂಗ್ ಸರ್ಫೇಸ್ ಅಂತ ಹೇಳ್ತೀವಿ. ಆ ಒಂದು ಏನು ವೈಂಡಿಂಗ್ ಸರ್ಫೇಸ್ ಇದೆ ಆ ಸರ್ಫೇಸ್ ಮೇಲಿಂದನೇ ಒಂದು ಲೀಕೇಜ್ ಕರೆಂಟ್ ಹೋಗೋದಿರ್ತದೆ, ನಮ್ಗೆ ಗೊತ್ತಿರೋದಿಲ್ಲ ಅಷ್ಟೇ, ಕಣ್ಣಿಗೆ ಕಾಣೋದಿಲ್ಲ, ಬಟ್ ಅಲ್ಲಿ ಒಂದು ಲೀಕೇಜ್ ಕರೆಂಟ್ ಇರ್ತದೆ. ಎರಡನೇದಾಗಿ ಕಂಡಕ್ಷನ್ ಇನ್ ಕರೆಂಟ್ ಥ್ರೂ ದಿ ಇನ್ಸುಲೇಷನ್ ಮೆಟೀರಿಯಲ್, ಅಲ್ಲಿರ್ತಕ್ಕಂಥ ಇನ್ಸುಲೇಷನ್ ಮೆಟೀರಿಯಲ್ ಮುಖಾಂತರ ಕರೆಂಟ್ ಲೀಕೇಜ್ ಆಗ್ತಕ್ಕಂಥ ಸಾಧ್ಯ ಇರ್ತದೆ. ಆಮೇಲೆ ಅದು ಬಿಟ್ಟರೆ ಅಬ್ಸಾರ್ಪ್ಷನ್ ಕರೆಂಟಿಂದ ಇನ್ಸುಲೇಷನ್, ಆ ಇನ್ಸುಲೇಷನ್ ಮೆಟೀರಿಯಲ್ಲೇ ಕರೆಂಟ್ ಹೀರ್ಕೊಳ್ತಕ್ಕಂಥದ್ದು ಅಂತ ಹೇಳ್ತೀವಿ. ಆ ಥರದ್ದೆಲ್ಲ ದ ಫಸ್ಟ್ 2 ಕರೆಂಟ್ಸ್ ಆರ್ ಸ್ಟಡಿ ವಿತ್ ದ ಟೈಮ್. ಸಾಮಾನ್ಯವಾಗಿ 1 and 2 ಏನಿದೆ ಇವು ಯಾವಾಗಲೂ ಸ್ಥಿರವಾಗಿರ್ತಕ್ಕಂಥದ್ದು. ಬಟ್ ದ ಲಾಸ್ಟ್ ಕರೆಂಟ್ ಡಿಲೇಸ್ ದ ಅಪ್ರಾಕ್ಸಿಮೇಟ್ಲಿ ಎಕ್ಸ್ಪೋನೆನ್ಷಿಯಲಿ ಫ್ರಮ್ ಆ್ಯನ್ ಐಡಿಯಲ್ ಹೈ ವ್ಯಾಲ್ಯೂ. ಸೊ ಈ ಮೂರನೇದೇನಿದೆ ನಮ್ದು ಏನಿದು ಇನಿಷಿಯಲ್ ಹೈ ವ್ಯಾಲ್ಯೂ ಏನು ಬರ್ತದೆ ಅಂಥ ಸಂದರ್ಭದಲ್ಲಿ ದಿಢೀರ್ ಬದಲಾವಣೆ ಆಗ್ತಕ್ಕಂಥ ಒಂದು ಆಘಾತಕಾರಿ ಬದಲಾವಣೆ ಅಂತ ಹೇಳ್ತೀವಿ. ದಿಢೀರ್ ಆಘಾತಕಾರಿ ಬದಲಾವಣೆ ಮಾಡ್ತಕ್ಕಂಥದ್ದು ಇದು. ಸೊ ಹಾಗಾಗಿ ಸಚ್ ಇನ್ಸುಲೇಷನ್ ರೆಸಿಸ್ಟೆನ್ಸ್ ಮೆಜರ್ಮೆಂಟ್ಸ್ ಆರ್ ಅಫೆಕ್ಟೆಡ್ ಬೈ ಸರ್ಫೇಸ್ ಕಂಡೀಷನ್ಸ್, ಡರ್ಟ್ ಆರ್ ಮಾಯ್ಶ್ಚರ್ ಆನ್ ದ ವೈಂಡಿಂಗ್ಸ್. ಸೊ ಇವೆಲ್ಲವನ್ನು ಕ್ಲೀನ್, ಈ ಡರ್ಟ್ ಮಾಯ್ಶ್ಚರ್ ಅದು ವೈಂಡಿಂಗ್ ಮೇಲೆ ಇರ್ತಕ್ಕಂಥದ್ದನ್ನು ಕ್ಲೀನ್ ಮಾಡಬೇಕು, ಸ್ವಚ್ಛವಾಗಿ ಇಟ್ಕೋಬೇಕಾಗತ್ತೆ. ಸೊ ಮಾಯ್ಶ್ಚರ್ ವಿತಿನ್ ದ ಇನ್ಸುಲೇಷನ್ ವಾಲ್ ಆ್ಯಂಡ್ ದ ಇನ್ಸುಲೇಷನ್ ಟೆಂಪ್ರೇಚರ್. ಸೊ ಇನ್ಸುಲೇಷನ್ ಟೆಂಪ್ರೇಚರು ಅಲ್ಲಿ ವಾಲ್ ಮೇಲೆ ಇರ್ತಕ್ಕಂಥ ಡಸ್ಟ್, ಡರ್ಟ್ ಇವೆಲ್ಲವೂ ಕೂಡ ಅಲ್ಲಿ ಕನ್ಸಿಡರಬಲಿ ಬರ್ತದೆ. ದ ಮ್ಯಾಗ್ನಿಟ್ಯೂಡ್ ಆಫ್ ದ ಟೆಸ್ಟ್ ಪೊಟೆನ್ಷಿಯಲ್ ಮೇ ಆಲ್ಸೋ
ಅಫೆಕ್ಟ್ ದ ಇನ್ಸುಲೇಷನ್ ವ್ಯಾಲ್ಯೂ ಅಂತ ಹೇಳ್ತೀವಿ, ಅಂದರೆ ಮ್ಯಾಗ್ನೆಟ್ಯೂಡ್ ಅಂತ ಹೇಳ್ತೀವಿ. ಸೊ ಏನದು ಮ್ಯಾಗ್ನೆಟ್ಯೂಡ್ ಇದೆ ಅಲ್ಲಿ ಆ ಒಂದು ಏರಿಯಾದಲ್ಲಿ, ಅದು ಕೂಡ ಈ ಇದ್ರ ಮೇಲೆ ಏನಾಗುತ್ತೆ, ಇನ್ಸುಲೇಷನ್ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳ್ತೀವಿ. ಸೊ ಎಸ್ಪೆಷಲಿ ಇಫ್ ದ ಇನ್ಸುಲೇಷನ್ ಈಸ್ ನಾಟ್ ಇನ್ ಗುಡ್ ಕಂಡೀಷನ್, therefore it is desirable to use insulation resistance as a measure to determine the condition of the machine over a period of years. ಸೊ ನಾವಿಲ್ಲಿ ಅದನ್ನು ಒಂದು ಇನ್ಸುಲೇಷನ್ ರೆಸಿಸ್ಟರ್ ಕಂಡೀಷನನ್ನು ನಾವು ಗುಡ್ಡಾಗಿ ಇಟ್ಕೋಬೇಕಾಗತ್ತೆ. ಸೊ ಅದನ್ನು ನಾವು ಏನು ಮಾಡ್ತೀವಿ, ಅದಕ್ಕೋಸ್ಕರ ಪೀರಿಯಡ್ಸ್ ಆಫ್ ಇಯರ್ಸ್ ಅಂತ ಹೇಳ್ತೀವಿ. ಸೊ ಆ ಮಷಿನನ್ನು ಓವರ್ ಪೀರಿಯಡ್ಸ್ ಆಫ್ ಇಯರ್ಸ್ವರೆಗೆ ನಾವು ಅದನ್ನು ಸರಿಯಾಗಿ ಮೇಂಟೈನೇ ಮಾಡಿಲ್ಲ ಅಂತ ಅಂದಾಗ, ಸೊ ಅದು ಆಟೋಮೆಟಿಕಲಿ ಅಲ್ಲಿ ಏನಾಗುತ್ತೆ, ಹೆಚ್ಚಿನ ಒಂದು ಇನ್ಸುಲೇಷನ್ ರೆಸಿಸ್ಟೆನ್ಸ್ ಬರೋದಕ್ಕೆ ಸಾಧ್ಯ ಆಗ್ತದೆ. ಆ್ಯಂಡ್ ಟು ಮೇಕ್ ರೀಡಿಂಗ್ಸ್ ಅಂಡರ್ ದ ಸಿಮಿಲರ್ ಕಂಡೀಷನ್ಸ್ ಈಚ್ ಟೈಮ್ ಆ್ಯಂಡ್ ರೆಕಾರ್ಡ್ ದ ವ್ಯಾಲ್ಯೂಸ್ ಇನ್ ದ ಟೆಸ್ಟ್ ಕಾರ್ಡ್ ಆಫ್ ದ ಮಷಿನ್ ಇನ್ ಎ ಟೇಬಲ್ ಸಿಮಿಲರ್ ಟು ಟೇಬಲ್ ಒನ್. ಸೊ ಸಾಮಾನ್ಯವಾಗಿ ಇವು ಏನು ಮಾಡ್ತೀವಿ ನಾವು, ಈ ಪ್ರೀವಿಯಸ್ಲಿ ಮಾಡಿರ್ತಕ್ಕಂಥ ರೀಡಿಂಗನ್ನು ಏನು ಟೇಬಲ್ ಒನ್ನಲ್ಲಿ ನಾವು ನೋಟ್ ಮಾಡ್ತಾ ಇರ್ತೀವಿ. ಸೊ ಆ ನೋಟೆಡ್ ರೆಕಾರ್ಡಿಂಗ್ ರೀಡಿಂಗ್ಸಿಗೆ ನಾವು ಏನು ಮಾಡ್ತಾವೆ, ಕಂಪೇರ್ ಮಾಡ್ತಾ ಅದರದ ಒಂದು ಹೆಲ್ತ್, ಅದು ಇನ್ಸುಲೇಷನ್ ರೆಸಿಸ್ಟೆನ್ಸ್ ಹೇಗಿರಬೇಕು, ಹೇಗಿದೆ ಈಗ ಅನ್ನೋದನ್ನು ನಾವು ಕಂಪೇರ್ ಮಾಡ್ತಾ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸ ಮಾಡಬೇಕಾಗತ್ತೆ. ಸೊ ಹೌಎವರ್ ಬಿಫೋರ್ ಟೆಸ್ಟಿಂಗ್ ದ ವೈಂಡಿಂಗ್ ಫಾರ್ ಇನ್ಸುಲೇಷನ್ ರೆಸಿಸ್ಟೆನ್ಸ್, ಇಟ್ ಈಸ್ ರೆಕಮೆಂಡೆಡ್ ದಟ್ ದ ಕಂಟಿನ್ಯೂಟಿ ಟೆಸ್ಟ್ ವುಡ್ ಬಿ ಕಂಡಕ್ಟೆಡ್. ಇಲ್ಲಿ ಮೇನ್ ಪಾಯಿಂಟ್ ಅಂತ ಹೇಳಿದ್ರೆ ಈ ಇನ್ಸುಲೇಷನ್ ರೆಸಿಸ್ಟೆನ್ಸನ್ನು ಟೆಸ್ಟ್ ಮಾಡೋದಕ್ಕಿಂತ ಮೊದಲು ನಾವು ಕಂಟಿನ್ಯೂಟಿ ಟೆಸ್ಟ್ ಮಾಡ್ಕೋಬೇಕಾಗತ್ತೆ. ಈ ಕಂಟಿನ್ಯೂಟಿ ಟೆಸ್ಟ್ ಅಂತ ಅಂದರೆ ಏನಂತ ಹೇಳಿದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಒಂದು ವೈಂಡಿಂಗ್ ಇದೆ ಅಲ್ಲಿ, ಆ ವೈಂಡಿಂಗನ್ನು 2 ಟರ್ಮಿನಲ್ಗಳಿದ್ದಾವೆ, ಇಲ್ಲೊಂದಿದೆ ಇಲ್ಲೊಂದಿದೆ. ಇನ್ ಬಿಟ್ವೀನ್ ಮಧ್ಯದಲ್ಲಿ ಇಲ್ಲೆಲ್ಲ ವೈಂಡಿಂಗ್ ಕಟ್ಟಾಗಿರ್ತದೆ, ಅಂದರೆ ಓಪನ್ ಸರ್ಕ್ಯೂಟ್ ಆಗಿರ್ತದೆ. ಇಂಥ ಸಂದರ್ಭದಲ್ಲಿ ನಾನು ಅದನ್ನು ಟೆಸ್ಟ್ ಮಾಡಿದೆ ಅಂತ ಹೇಳಿದ್ರೆ ಅದು ಏನಾಗುತ್ತೆ, ಇನ್ಫಿನಿಟಿ ತೋರಿಸ್ಬಿಡ್ತದೆ. ಸೊ ಇನ್ಫಿನಿಟಿ ತೋರಿಸ್ತು ಅಂದ ತಕ್ಷಣ ನಾವು ಅದನ್ನು ಇಟ್ ಈಸ್ ಇನ್ ಗುಡ್ ಕಂಡೀಷನ್ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ಫಸ್ಟ್ ಕಂಟಿನ್ಯೂಟಿ ಟೆಸ್ಟನ್ನು ಕರೆಕ್ಟಾಗಿ ನೋಡಿಕೊಂಡ್ರೆ, ಅಂದರೆ ಎಲ್ಲ ವೈಂಡಿಂಗ್ಗಳು ಕಂಟಿನ್ಯೂಟಿ ಕರೆಕ್ಟ್ ಇದೆ ಅಂದಮೇಲೆ ಇನ್ಸುಲೇಷನ್ ರೆಸಿಸ್ಟೆನ್ಸನ್ನು ಟೆಸ್ಟ್ ಮಾಡ್ತಕ್ಕಂಥದ್ದು. ಅಲ್ಲಿ ಯಾವುದೇ ರೀತಿ ಶಾರ್ಟ್ ಇಲ್ಲ ಅನ್ನೋದನ್ನು ತಿಳ್ಕೊಬೇಕಾಗತ್ತೆ ರೆಸಿಸ್ಟೆನ್ಸ್ ಚೆಕ್ ಮಾಡೋದ್ರ ಮುಖಾಂತರ. ಹಾಗೆಯೇ ಟೆಸ್ಟ್ ಲ್ಯಾಂಪಲ್ಲಿ ನಾವು ಅದನ್ನು ಸೀರೀಸ್ ಟೆಸ್ಟ್ ಲ್ಯಾಂಪ್ ಅಂತ ಹೇಳ್ತೀವಿ, ಅದರಲ್ಲಿ ನಾವು ಈ ಕಂಟಿನ್ಯೂಟಿ ಟೆಸ್ಟನ್ನು ಮಾಡೋದ್ರ ಮುಖಾಂತರ ನಾವು ಅದರದ್ದು ಎಲ್ಲೂ ಓಪನ್ ಸರ್ಕ್ಯೂಟ್ ಇಲ್ಲ, ಯಾವುದೇ ಥರದ ಶಾರ್ಟ್ ಸರ್ಕ್ಯೂಟ್ ಇಲ್ಲ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಂಡು ಆದಮೇಲೆ ನಾನು ಇನ್ಸುಲೇಷನ್ ರೆಸಿಸ್ಟೆನ್ಸ್ ಟೆಸ್ಟನ್ನು ಒಳಪಡಿಸ್ತೀನಿ ಅಂತ. So conducted in the armature and field windings to ensure soundness of the respective circuits. As sometimes continuity tests will not reveal internal short circuits, resistance measurement test is recommended and a record should be maintained for comparison at intervals. So ಅದನ್ನು ಬೇರೆ ಬೇರೆ ಸಂದರ್ಭಕ್ಕೆ ಮಾಡಿರ್ತಕ್ಕಂಥ ಟೆಸ್ಟ್ಗಳಿಗೆ ನಾವು ಕಂಪೇರ್ ಮಾಡ್ತಾ ಅಲ್ಲಿ ಏನು ಇನ್ಸುಲೇಷನ್ ರೆಸಿಸ್ಟೆನ್ಸ್ ಎಷ್ಟಿದೆ, ಆ ವೈಂಡಿಂಗ್ ರೆಸಿಸ್ಟೆನ್ಸ್ ಎಷ್ಟಿರಬೇಕು, ಎಷ್ಟಿದೆ. ಈಗ ಒಂದು ವೇಳೆ ಓಪನ್ ಸರ್ಕ್ಯೂಟ್ ಆಗಿತ್ತು ಅಂದರೆ ಅದರದ್ದು ವೈಂಡಿಂಗ್ ರೆಸಿಸ್ಟೆನ್ಸ್ ಬರೋದಿಲ್ಲ ಅಂತ. ಹಾಗೆ ಶಾರ್ಟ್ ಸರ್ಕ್ಯೂಟ್ ಆಗಿದ್ದರೆ ಅದರ ವೈಂಡಿಂಗ್ ರೆಸಿಸ್ಟೆನ್ಸನ್ನು ಮಾಮೂಲಿ ಮೊದಲಿನ ಪ್ರೀವಿಯಸ್ ರೀಡಿಂಗ್ಗಳಿಗೆ ಕಂಪೇರ್ ಮಾಡಿದರೆ ಕಡಿಮೆ ಆಗಿರ್ಬೋದು. ಇವೆಲ್ಲವನ್ನು ಗಮನಿಸಿ ನಾವು ಆದ ನಂತರನೇ ನಾವು ಇಲ್ಲಿ ಇನ್ಸುಲೇಷನ್ ಟೆಸ್ಟನ್ನು ಮಾಡಿ ಇನ್ಸುಲೇಷನ್ ರೆಸಿಸ್ಟೆನ್ಸನ್ನು ಚೆಕ್ ಮಾಡ್ತಕ್ಕಂಥ. ಮೊಟ್ಟ ಮೊದಲನೇದಾಗಿ ಇನ್ಸುಲೇಷನ್ ರೆಸಿಸ್ಟೆನ್ಸ್ ಅಂದರೆ ಒಂದು ವಿಷಯವನ್ನು ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ನೋಡಿ, ಇಲ್ಲಿ ಕಂಡಕ್ಟರ್ಗಳಂದರೆ ಈ ರೀತಿ ಇರ್ತದೆ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ವೈಂಡಿಂಗ್ ಕಂಡಕ್ಟರ್ಗಳು. ಹಾಗೆ ಇಲ್ಲಿದಾವಲ್ಲ ಇವು ಕೇಬಲ್ಗಳಿದೆ ನೋಡಿ, ಬೇರೆ ಬೇರೆ ರೀತಿ ಕೇಬಲ್ಗಳನ್ನು ನೀವು ಅಂಡರ್ಗ್ರೌಂಡ್ ಕೇಬಲ್ಗಳನ್ನು ನೋಡ್ಬೋದು. ಇಲ್ಲಿ ಈ ಇನ್ಸುಲೇಷನ್ ರೆಸಿಸ್ಟೆನ್ಸ್ ಅನ್ನೋದು ಏನಂದರೆ ಬಿಟ್ವೀನ್, ಈಗ ನೋಡಿ 3 ಕಂಡಕ್ಟರ್ ಇದೆಯಪ್ಪ ಅಂದ್ರೆ ಆ ಬಿಟ್ವೀನ್ 3 ಕಂಡಕ್ಟರ್ಸ್ಗೆ ಯಾವುದೇ ರೀತಿ ಲಿಂಕೇಜ್ ಇಲ್ಲ, ಕರೆಂಟ್ ಲೀಕೇಜ್ ಇಲ್ಲ ಅನ್ನೋದನ್ನು ಏನು ಇದನ್ನು ಮಾಡ್ತಕ್ಕಂಥದ್ದು, ಅಂದರೆ ನಿರ್ಧಾರ ಮಾಡ್ತಕ್ಕಂಥದ್ದು. ಯಾವುದೇ ಥರದ ಅವು ಒಂದು ಕಂಡಕ್ಟರ್ ಮಧ್ಯೆ ಯಾವುದೇ ಥರದ ಲೀಕೇಜ್ ಇಲ್ಲ, ಅಥವಾ ಕಂಡಕ್ಟ್ರಿಗೂ ಆ ಬಾಡಿಗೂ ಯಾವುದೇ ಥರದ ಲೀಕೇಜ್ ಕರೆಂಟ್ ಇಲ್ಲ ಅನ್ನೋದನ್ನು ನಾವು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೋಸ್ಕರ ಟೆಸ್ಟನ್ನು ಮಾಡ್ತೀವಿ. ಅದು ಒಂದು ವೇಳೆ ಈ ಇನ್ಸುಲೇಷನ್ ಏನು ಈ ಕೇಬಲ್ ಮೇಲ್ಗಡೆ ಇರ್ತಕ್ಕಂಥ ಇನ್ಸುಲೇಷನ್ ವೀಕೆನ್ ಆಗಿತ್ತು ಅಂದಾಗ ಏನಾಗುತ್ತೆ, ಇದು ಆವಾಗ ಒಂದಕ್ಕೆ ನಮಗೆ ಲೀಕೇಜ್ ಕರೆಂಟ್ ಇರೋದನ್ನು ತೋರಿಸುತ್ತೆ. ಅದು ಕೇವಲ ಈ ಇನ್ಸುಲೇಷನ್ ರೆಸಿಸ್ಟೆನ್ಸನ್ನು ಟೆಸ್ಟ್ ಮಾಡೋದ್ರ ಮುಖಾಂತರ ಮಾತ್ರ ನಾವು ನೋಡೋದಕ್ಕೆ ಸಾಧ್ಯ. ಇಲ್ಲಿ ರೆಡ್ ಕಲರ್ ಏನು ನಮ್ಮ ವೈಂಡಿಂಗ್ ವೈರ್, ಎನಾಮೆಲ್ಡ್ ವೈಂಡಿಂಗ್ ವೈರ್ ಇದೆ, ಅದ್ರ ಮೇಲೆ ಒಂದು ಗುಡ್ ಕ್ವಾಲಿಟಿ ಇನ್ಸುಲೇಟಿಂಗ್ ಇದೆ, ಎನಾಮೆಲ್ಡ್ ಅಂತೇಳಿ ಎನಾಮೆಲ್ಡ್ ಕೋಟಿಂಗ್ ಇದೆ ಅದ್ರ ಮೇಲೆ. ಸೊ ಅದು ಬೇರಲ್ಲ, ನಾವು ನೋಡೋದಕ್ಕೆ ಒಳ್ಳೆಯ ಒಂದು ರೀತಿ ಬೇರ್ ಕಾಪರ್ ವೈರ್ ಥರ ಕಂಡ್ರೂ ಕೂಡ ಅದ್ರ ಮೇಲೆ ಒಂದು
ಥಿನ್ ಲೇಯರ್ ಗುಡ್ ಕ್ವಾಲಿಟಿ ಇನ್ಸುಲೇಟಿಂಗ್ ಮೆಟೀರಿಯಲ್ ಇದೆ, ಎನಾಮೆಲ್ಡ್ ಕಾಪರ್ ವೈರ್ ಅಂತ ಅದಕ್ಕೆ ಹೇಳೋದು. ಎನಾಮೆಲ್ಡ್ ಕೋಟಿಂಗ್ ಇದೆ, ಇನ್ಸುಲೇಟಿಂಗ್ ಕೋಟಿಂಗು. ಆ ಎನಾಮೆಲ್ಡ್ ಕೋಟಿಂಗ್ ಏನಾದರೂ ವೀಕೆನ್ ಆಗಿದ್ದಾಗ ಅವಾಗ ಏನಾಗುತ್ತೆ, ಒಂದು ಕಂಡಕ್ಟ್ರಿಂದ ಇನ್ನೊಂದು ಕಂಡಕ್ಟ್ರಿಗೆ ಒಂದು ಸ್ಮಾಲ್ ಕ್ವಾಂಟಿಟಿ ಲೀಕೇಜ್ ಕರೆಂಟನ್ನು ತೋರಿಸ್ತಕ್ಕಂಥ ಸಾಧ್ಯತೆ ಇರ್ತದೆ. ಅದು ಆಗಿ ಇರಬಾರ್ದು. ಸೊ ಅದನ್ನು ಟೆಸ್ಟ್ ಮಾಡ್ತಕ್ಕಂಥದ್ದೇ ಇದು ಇನ್ಸುಲೇಷನ್ ರೆಸಿಸ್ಟೆನ್ಸ್ ಟೆಸ್ಟ್ ಅಂತ ಅರ್ಥ. ಮೋರ್ ದೆನ್ 1 ಮೆಗಾ ಓಮ್ ಇರಬೇಕು ಅಂದ್ರೆ ಅದರ ಅರ್ಥ ಅಂದರೆ ಅದ್ರ ಮಧ್ಯದಲ್ಲಿ ಲೆಸ್ ದೆನ್ 1 ಮೆಗಾ ಓಮ್ ಇದ್ದರೆ ಅದರ ಅರ್ಥ ನಿಧಾನವಾಗಿ ಒಂದು ಲೀಕೇಜ್ ಕರೆಂಟು ಸೋರಿಕೆ ಆಗ್ತಾ ಇದೆ, ಅಲ್ಲಿ ಒಂದು ಕಂಡಕ್ಟ್ರಿಂದ ಒಂದು ಕಂಡಕ್ಟ್ರಿಗೆ ಲೀಕೇಜ್ ಆಗ್ತಾ ಇದೆ, ಲಿಂಕ್ ಆಗ್ತಾ ಇದೆ ಅಂತೇಳಿ ನಮಗೆ ಗೊತ್ತಾಗುತ್ತೆ. ಇನ್ಫಿನಿಟಿ ಇದ್ದರೆ ಇನ್ನೂ ತುಂಬ ಒಳ್ಳೆಯದು, ಅಲ್ಲಿ ಯಾವುದೇ ಥರದ ಇನ್ಸುಲೇಷನ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಅಂತಲೇ ಅದರ ಅರ್ಥ. ಹಾಗೆ ಈ ಅಂಡರ್ಗ್ರೌಂಡ್ ಕೇಬಲ್ಗಳನ್ನು ನಾವು ಆ ಥರದ ಒಂದು ಇನ್ಸುಲೇಷನ್ ರೆಸಿಸ್ಟೆನ್ಸ್ ಟೆಸ್ಟನ್ನು ಮಾಡ್ತೀವಿ. ಅದಕ್ಕೆ ಆ ಮುಖಾಂತರ ಆ ಕೇಬಲ್ನ ಒಂದು ಹೆಲ್ತನ್ನು ಕೂಡ ನಾವಿಲ್ಲಿ ತಿಳ್ಕೊಳ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ರೀಸನ್ಸ್ ಫಾರ್ ಲೋ ವ್ಯಾಲ್ಯೂ ಇನ್ಸುಲೇಷನ್ ರೆಸಿಸ್ಟೆನ್ಸ್, ಇಲ್ಲಿ ಏನು ಕಾರಣದಿಂದ ಈ ವ್ಯಾಲ್ಯೂ ಲೋ ಆಗುತ್ತೆ ಅಂತ ಅನ್ನೋದಾದರೆ, ದ ಲೋ ವ್ಯಾಲ್ಯೂ ಆಫ್ ಇನ್ಸುಲೇಷನ್ ರೆಸಿಸ್ಟೆನ್ಸ್ ಇನ್ ಡಿ ಸಿ ಮೆಷಿನ್ಸ್ ಈಸ್ ಡ್ಯೂ ಟು ಎಕ್ಸೆಸ್ ಹೀಟ್ ಡೆವಲಪ್ಡ್ ಇನ್ ದ ವೈಂಡಿಂಗ್. ಸಾಮಾನ್ಯವಾಗಿ ಫುಲ್ ಲೋಡ್ ಅಥವಾ ಓವರ್ ಲೋಡ್ ಸಂದರ್ಭದಲ್ಲಿ ಅಥವಾ ಅಟ್ಮಾಸ್ಫಿಯರಿಕ್ ಟೆಂಪ್ರೇಚರ್ ರೈಸಿನ್ ಕಂಡೀಷನಲ್ಲಿದ್ದಾಗ ಆವಾಗ ಏನಾಗುತ್ತೆ, ಎಕ್ಸೆಸಿವ್ ಹೀಟ್ ಡೆವಲಪ್ ಆಗ್ತಕ್ಕಂಥ ಸಾಧ್ಯ ಇರ್ತದೆ ವೈಂಡಿಂಗಲ್ಲಿ. ಡ್ಯೂ ಟು their routine working with full load condition or overloading at times or frequent starting with loads. In addition to this, high ambient temperatures are also the reason for low insulation resistance. ಹೀಗೆಲ್ಲ ಕಾರಣಗಳಿಂದಾಗಿ ಏನಾಗುತ್ತೆ, ಆ ಇನ್ಸುಲೇಷನ್ ಏನಿದೆ ಕ್ವಾಲಿಟಿ ಲೋ ಆಗ್ತಾ ಹೋಗುತ್ತೆ, ಹಾಗೆ ಇನ್ಸುಲೇಷನ್ ರೆಸಿಸ್ಟೆನ್ಸ್ ಕೂಡ ಕಡಿಮೆ ಆಗ್ತದೆ. ದ ಅದರ್ ಪಾಸಿಬಿಲಿಟಿ ಈಸ್ ಅಕಮುಲೇಷನ್ ಆಫ್ ಅನ್ನೆಸೆಸರಿ ಲೋಕಲ್ ಡಸ್ಟ್ ಆ್ಯಂಡ್ ಡರ್ಟ್. ಏನು ಡಸ್ಟ್, ಲೋಕಲ್ ಡಸ್ಟ್ ಡರ್ಟ್ ಅಂತ ಏನಿದೆ ಅದು ಬಂದು ಕುತ್ಕೊಂಡು ಆ ಮಷಿನ್ ಒಳಗಡೆ ಮಾಯಿಶ್ಚರೈಸಿಂದಾಗಿ ಒಂಥರ ತೇವಾಂಶವನ್ನು ಕ್ರಿಯೇಟ್ ಮಾಡಿಕೊಂಡು ಅಲ್ಲೇನೋ ಒಂದು ಅಂತೀವಿ ಕೆಸರು ಥರ ಅಂತ ಹೇಳ್ತೀವಿ, ಅದೆಲ್ಲ ಅಲ್ಲಿ ಫಾರ್ಮೇಷನ್ ಆಗಿ ಹಾಗೂ ಕೂಡ ನಮಗೆ ಇದು ಲೋ ಆಗೋ ಸಾಧ್ಯತೆ ಇರ್ತದೆ. ಸೊ ಕಾರ್ಬನೈಜೇಷನ್ ಡ್ಯೂ ಟು ಬ್ರಷ್ ಅಂತ ಹೇಳ್ತೀವಿ, ಕಾರ್ಬನೈಜೇಷನ್ ಆಗೋದು ಬ್ರಷ್ಗಳಲ್ಲಿ. ಆಮೇಲೆ ಲೋಕಲ್ ಅಟ್ಮಾಸ್ಫಿಯರಿಕ್ ಮಾಯಿಶ್ಚರ್, ಆ್ಯಸಿಡ್ಸ್, ಆ ಸರೌಂಡಿಂಗಲ್ಲಿರ್ತಕ್ಕಂಥ ಆ್ಯಸಿಡ್ಸ್ ಆ್ಯಂಡ್ ಆಲ್ಕಲೈಸ್ ಪ್ರೆಸೆನ್ಸ್ ಇದ್ದಾಗ ಅಂಥ ಸಂದರ್ಭದಲ್ಲಿ ಆ ಸರೌಂಡಿಂಗಲ್ಲಿರ್ತಕ್ಕಂಥ ಮಷಿನ್ಗಳಿಗೆ ಈ ಒಂದು ಎಫೆಕ್ಟ್ ಆಗೋಂಥ ಸಾಧ್ಯತೆ ಇರ್ತದೆ. ಆಲ್ ದೀಸ್ ಆರ್ collectively are individually responsible for the weakening of the insulation resistance of the winding. ಇವೆಲ್ಲ ಕಾರಣಗಳು ಸೇರ್ಕೊಂಡು ಆ ವೈಂಡಿಂಗ್ನ ಇನ್ಸುಲೇಷನ್ ರೆಸಿಸ್ಟೆನ್ಸನ್ನು ವೀಕೆನ್ ಮಾಡ್ತವೆ ಅಂತ ಹೇಳ್ತೀವಿ. ಬಿಕಾಸ್ ಆಫ್ ದೀಸ್ ಕಂಡೀಷನ್ಸ್ ದ ಡೈಎಲೆಕ್ಟ್ರಿಕ್ ಪ್ರಾಪರ್ಟಿ ಆಫ್ ದ ಇನ್ಸುಲೇಟಿಂಗ್ ಮೆಟೀರಿಯಲ್ ಗೆಟ್ಸ್ ರೆಡ್ಯೂಸ್ಡ್. ಸೊ ಏನಾಗುತ್ತೆ, ಇವೆಲ್ಲ ಕಾರಣದಿಂದಾಗಿ ಆ ಒಂದು ಕಂಡಕ್ಟರ್ ಅಂತ ಏನಿದೆ ಅದರ ವೈಂಡಿಂಗ್ ಕಂಡಕ್ಟರ್ಗಳನ್ನ ಒಂದು ಡೈಎಲೆಕ್ಟ್ರಿಕ್ ಪ್ರಾಪರ್ಟಿ ಏನಾಗುತ್ತೆ ಅದು ಹಾಳಾಗುತ್ತೆ, ಕಡಿಮೆ ಆಗುತ್ತೆ, ರೆಡ್ಯೂಸ್ ಆಗುತ್ತೆ ಅಂತ ಹೇಳ್ತೀವಿ. ವಿಚ್ ಇನ್ ಟರ್ನ್ ರಿಸಲ್ಟ್ ಇನ್ ಲೋ ಆರ್ ಪೋರ್ ಇನ್ಸುಲೇಷನ್ ರೆಸಿಸ್ಟೆನ್ಸ್ ರೆಸ್ಪಾನ್ಸಿಬಲ್ ಫಾರ್ ದ ಬ್ರೇಕ್ ಡೌನ್ ಆಫ್ ದ ವೈಂಡಿಂಗ್ ಡ್ಯೂ ಟು ಇನ್ಸುಲೇಷನ್ ಫೇಲ್ಯೂರ್. ಸೊ ಹೀಗೆ ಅದು ಮುಂದುವರಿತಾ ಹೋದರೆ ಒಂದಿನ ಏನಾಗುತ್ತೆ, ಕಂಪ್ಲೀಟ್ ಇನ್ಸುಲೇಷನ್ ಫೇಲ್ಯೂರ್ ಆಗುತ್ತೆ. ಆವಾಗ ಆ ಒಂದು ವೈಂಡಿಂಗೇ ಬ್ರೇಕ್ ಡೌನ್ ಆಗೋಂಥ ಸಾಧ್ಯತೆ ಇರ್ತದೆ, ಆ ಯಂತ್ರನೇ ಹಾಳಾಗುವಂಥ ಸಾಧ್ಯತೆ ಕೂಡ ಉಂಟು. ಸೊ ಮೆಥಡ್ ಆಫ್ ಇಂಪ್ರೂವಿಂಗ್ ಇನ್ಸುಲೇಷನ್ ರೆಸಿಸ್ಟೆನ್ಸ್, ಹಾಗಾದರೆ ಆ ರೀತಿ ವೀಕೆನ್ ಆದಾಗ ಅದನ್ನು ಇಂಪ್ರೂವ್ ಮಾಡೋದು ಹೇಗೆ, ಯಾವ ಮೆಥಡ್ನಿಂದ ಅದನ್ನು ಇನ್ಸುಲೇಷನ್ ರೆಸಿಸ್ಟೆನ್ಸನ್ನು ಇಂಪ್ರೂವ್ ಮಾಡಬಹುದು. ಆನ್ ಐಡೆಂಟಿಫೈಯಿಂಗ್ ದ ವೀಕ್ ಇನ್ಸುಲೇಷನ್ ರೆಸಿಸ್ಟೆನ್ಸ್ ಡ್ಯೂರಿಂಗ್ ದ ಕೋರ್ಸ್ ಆಫ್ ದ ಪ್ರಿವೆಂಟಿವ್ ಮೇಂಟೆನೆನ್ಸ್ ಅಬ್ಸರ್ವೇಷನ್ ಇನ್ ಎ ಡಿ ಸಿ ಮಷಿನ್, ಇಟ್ ಈಸ್ ನೆಸೆಸರಿ ಟು ಇಂಪ್ರೂವ್ ದ ಇನ್ಸುಲೇಷನ್ ರೆಸಿಸ್ಟೆನ್ಸ್ ಟು ರಿಸ್ಟೋರ್ ಇಟ್ ಟು ಎ ಸೇಫ್ ವ್ಯಾಲ್ಯೂ. ಸೊ ನಾವೇನು ಈ ಒಂದು ಪ್ರಿವೆಂಟಿವ್ ಮೇಂಟೆನೆನ್ಸ್ ಮಾಡೋದ್ರ ಮುಖಾಂತರ ಅಥವಾ ಅದನ್ನು ಟೆಸ್ಟಿಗೆ ಒಳಪಡಿಸೋದ್ರ ಮುಖಾಂತರ ಅದು ಇನ್ಸುಲೇಷನ್ ರೆಸಿಸ್ಟೆನ್ಸ್ ವೀಕ್ ಇದೆ ಅನ್ನೋದನ್ನು ನಾವು ತಿಳ್ಕೊಳ್ತೀವಲ್ಲ, ಅಂಥ ಸಂದರ್ಭದಲ್ಲಿ ಅದನ್ನು ಮತ್ತೆ ರೀಸ್ಟೋರ್ ಮಾಡ್ತಕ್ಕಂಥದ್ದು, ಮೊದಲಿನ ಕಂಡೀಷನ್ಗೆ ರೀಸ್ಟೋರ್ ಮಾಡ್ತಕ್ಕಂಥದ್ದು, ಅದರ ಸೇಫ್ ವ್ಯಾಲ್ಯೂಗೆ ತರ್ತಕ್ಕಂಥ ಕೆಲಸ ಮಾಡಬೇಕಾಗತ್ತೆ. ಅದು ಮಾಡೋದು ಹೇಗೆ, ಇಂಪ್ರೂವ್ಮೆಂಟ್ ಆಫ್ ಇನ್ಸುಲೇಷನ್ ರೆಸಿಸ್ಟೆನ್ಸ್ ಕುಡ್ ಬಿ ಡನ್ ಬೈ ಎನಿ ಒನ್ ಆಫ್ ದ ಫಾಲೋವಿಂಗ್ ಮೆಥಡ್ಸ್ ಆಫ್ಟರ್ ಕ್ಲೀನಿಂಗ್ ದ ಡರ್ಟ್ ಫ್ರಮ್ ದ ಮ್ಯಾಷಿನರಿ. ಈ ಕೆಳಗಡೆ ಒಂದಷ್ಟು ಮೆಥಡ್ಸ್ಗಳಿದ್ದಾವೆ, ಅದರಲ್ಲಿ ಯಾವುದಾದ್ರೂ ಒಂದು ಮೆಥಡನ್ನು ಬಳಸೋದ್ರ ಮುಖಾಂತರ ಫಾಲೋ ಮಾಡೋದ್ರ ಮುಖಾಂತರ ನಾವು ಈ ಒಂದು ಇನ್ಸುಲೇಷನ್ ರೆಸಿಸ್ಟೆನ್ಸ್ನ ಸೇಫ್ ವ್ಯಾಲ್ಯೂಗೆ ಮತ್ತೆ ಮರಳಿ ತರಬಹುದು ಅಂತ ಹೇಳ್ತೀವಿ. ಅದಕ್ಕಿಂತ ಬಿಫೋರ್ ನಾವೇನು ಮಾಡಬೇಕಾಗತ್ತೆ, ಅಂಥ ಯಂತ್ರಗಳನ್ನು ಮೊದಲು ಈ ಡಸ್ಟು ಅದು ಏನಿದೆ ಅದನ್ನೆಲ್ಲ ಕ್ಲೀನ್ ಮಾಡಿ, ಡಸ್ಟ್ ಎಲ್ಲವನ್ನು ಕ್ಲೀನ್ ಮಾಡಬೇಕಾಗತ್ತೆ. ಸೊ ಬೈ ಬ್ಲೋವಿಂಗ್ ಹಾಟ್ ಏರ್ ಥ್ರೂ ದ ಮಷಿನ್ಸ್, ಸಾಮಾನ್ಯವಾಗಿ ಕಂಪ್ಲೀಟ್ಲಿ ಮಾಯಿಶ್ಚರೈಸಿಂಗ್ ಆಗಿ ತೇವಾಂಶ ಭರಿತವಾದಾಗ
ಈ ಹಾಟ್ ಏರನ್ನು ಬ್ಲೋ ಮಾಡ್ತಕ್ಕಂಥದ್ದು ಮಷಿನ್ ಒಳಗಡೆ. ಆ ಮುಖಾಂತರ ನಾವೇನು ಮಾಡ್ಬೋದು, ಅಲ್ಲಿ ಆ ವೈಂಡಿಂಗ್ನಲ್ಲಿ ಇರ್ತಕ್ಕಂಥ ತೇವಾಂಶವನ್ನು ಕಡಿಮೆ ಮಾಡೋದ್ರ ಮುಖಾಂತರ ಆ ಇನ್ಸುಲೇಷನ್ ರೆಸಿಸ್ಟೆನ್ಸನ್ನು ಇನ್ಕ್ರೀಸ್ ಮಾಡ್ಬೋದು. ಬೈ ಹೀಟಿಂಗ್ ದ ಮಷಿನ್ ವಿತ್ ಕಾರ್ಬನ್ ಫಿಲಮೆಂಟ್ ಆರ್ ಇನ್ಕ್ಯಾಂಡಿಸೆಂಟ್ ಲ್ಯಾಂಪ್ಸ್ ಅಂತ ಹೇಳ್ತೀವಿ. ಏನದನ್ನು ಒಳಗಡೆಗೆ ಒಂದು ಇನ್ಕ್ಯಾಂಡಿಸೆಂಟ್ ಲ್ಯಾಂಪನ್ನು ಇಟ್ಟು ಆನ್ ಮಾಡಿ ಅದರ ಒಂದು ಲ್ಯಾಂಪ್ನ ಹೀಟ್ನಿಂದಾಗಿ ಅಲ್ಲಿರ್ತಕ್ಕಂಥ ತೇವಾಂಶವನ್ನು ಕಡಿಮೆ ಮಾಡಿ ಮತ್ತೆ ಇನ್ಸುಲೇಷನ್ ರೆಸಿಸ್ಟೆನ್ಸನ್ನು ರೈಸ್ ಮಾಡ್ತಕ್ಕಂಥದ್ದು. ಬೈ ಡಿಸ್ಮ್ಯಾಂಟ್ಲಿಂಗ್ ಆ್ಯಂಡ್ ವಾರ್ನಿಷಿಂಗ್ ದ ವೈಂಡಿಂಗ್ ಆಫ್ ದ ಮಷಿನ್ ಅಂತ ಹೇಳಿ, ಅಂದರೆ ಆ ಮಷಿನನ್ನು ಡಿಸ್ಮ್ಯಾಂಟ್ಲಿಂಗ್ ಮಾಡಿ ಅದಕ್ಕೆ ವಾರ್ನಿಷಿಂಗ್ ಮಾಡಿ, ಏರ್ ಡ್ರೈ ವಾರ್ನಿಷ್ ಅಂತ ಬರುತ್ತೆ, ಅದರಲ್ಲಿ ಡಿಪ್ ಮಾಡಿ ಆ ನಂತರ ಅದನ್ನು ಏನು ಮಾಡ್ಬೋದು, ಮತ್ತೆ ಅದನ್ನು ಡ್ರೈ ಮಾಡಿದ ಮೇಲೆ ಮತ್ತೆ ಜೋಡಿಸಿ ಮಷಿನನ್ನು ಮೊದಲಿನ ಕಂಡೀಷನ್ ವ್ಯಾಲ್ಯೂಗೆ ತರ್ಬೋದು, ಇನ್ಸುಲೇಷನ್ ರೆಸಿಸ್ಟೆನ್ಸನ್ನು ಸೇಫ್ ವ್ಯಾಲ್ಯೂಗೆ ತರ್ಬೋದು. ಸೊ ದ ಫಾಲೋವಿಂಗ್ ಸ್ಟೆಪ್ಸ್ ಆರ್ ಟು ಬಿ ಅಡಾಪ್ಟೆಡ್ ಫಾರ್ ಡಿಸ್ಮ್ಯಾಂಟ್ಲಿಂಗ್ ಆ್ಯಂಡ್ ವಾರ್ನಿಷಿಂಗ್. ಡಿಸ್ಮ್ಯಾಂಟ್ಲಿಂಗ್ ಮತ್ತು ವಾರ್ನಿಷಿಂಗ್ ಮಾಡಬೇಕಾದ್ರೆ ನಾವು ಕೆಳಗೆ ಕೆಲವೊಂದು ಸ್ಟೆಪ್ಸ್ಗಳನ್ನು ಫಾಲೋ ಮಾಡಬೇಕಾಗತ್ತೆ. ಮೀಸರ್ ದ ಇನ್ಸುಲೇಷನ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ಬಿಟ್ವೀನ್ ದ ವೈಂಡಿಂಗ್ಸ್ ಆ್ಯಂಡ್ ದ ಫ್ರೇಮ್ ಆಫ್ ದ ಮಷಿನ್ ಆ್ಯಂಡ್ ರೆಕಾರ್ಡ್ ದ ವ್ಯಾಲ್ಯೂ. ಮೊದಲೇ ಇದನ್ನೇನು ಮಾಡಬೇಕಾಗತ್ತೆ, ನಾವು ಆ ಇನ್ಸುಲೇಷನ್ ರೆಸಿಸ್ಟೆನ್ಸನ್ನು ಬಿಟ್ವೀನ್ ವೈಂಡಿಂಗ್ಸು ಬಾಡಿ ಎಲ್ಲ ನೋಡಿಕೊಂಡು ಅದನ್ನು ರೆಕಾರ್ಡ್ರ್ ನೋಟ್ ಮಾಡಿಟ್ಟು ವ್ಯಾಲ್ಯೂಸ್ಗಳನ್ನು ನಂತರದಲ್ಲಿ ಮಾರ್ಕ್ ದ ಡಿಸ್ಮ್ಯಾಂಟಲ್ ದ ಮಷಿನ್, ಮಾರ್ಕಿಂಗ್ ಮಾಡಬೇಕಾಗತ್ತೆ, ಎಂಡ್ ಪ್ಲೇಟ್ಗಳ ಮೇಲೆ ಮಾರ್ಕಿಂಗ್ ಮಾಡಬೇಕಾಗತ್ತೆ. ಅಂದರೆ ಅಗೇನ್ ಅದೇ ಪೊಸಿಷನ್ಗೆ ಕೂರಿಸೋ ಹಾಗೆ. ಆ ಪೊಸಿಷನ್ ಚೇಂಜ್ ಆದರೆ ಸಾಮಾನ್ಯವಾಗಿ ಮೋಟ್ರ್ಗಳನ್ನು ಅಸೆಂಬಲ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಒಂದು ಮಾರ್ಕಿಂಗ್ ಮಾಡ್ಕೋಬೇಕಾಗುತ್ತೆ. ಸೇಮ್ ಪೊಸಿಷನ್ಗೆ ಫಿಕ್ಸ್ ಕೂರಿಸಿದ್ರೆ ಮಾತ್ರ ಮೋಟಾರು ಮತ್ತೆ ಅಸೆಂಬಲ್ ಆಗುತ್ತೆ ಡಿಸ್ಮ್ಯಾಂಟ್ಲಿಂಗ್ ಆಗಿದ್ದು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ರಿಮೂವ್ ಡಸ್ಟ್ ಇನ್ ದ ಫೀಲ್ಡ್ ವೈಂಡಿಂಗ್ಸ್ ಬೈ ಬ್ಲೋವಿಂಗ್ ಡ್ರೈ ಏರ್ ವಿತ್ ದ ಹೆಲ್ಪ್ ಆಫ್ ಎನ್ ಎಲೆಕ್ಟ್ರಿಕ್ ಬ್ಲೋವರ್. ಎಲೆಕ್ಟ್ರಿಕ್ ಬ್ಲೋವರ್ನ ಸಹಾಯದಿಂದ ಆ ಒಂದು ಸ್ಟೇಟಾರು ರೋಟಾರ್ ಏನಿದೆ ಅವಕ್ಕೆಲ್ಲವಕ್ಕೂ ಡ್ರೈ ಏರ್ನ ಇದನ್ನು ಮಾಡಿ ಬ್ಲೋ ಮಾಡೋದ್ರ ಮುಖಾಂತರ ಅಲ್ಲಿರ್ತಕ್ಕಂಥ ಡರ್ಟನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಫಸ್ಟು ಕ್ಲೀನ್ ಆ್ಯಂಡ್ ರಿಮೂವ್ ಡಸ್ಟ್ ಆ್ಯಂಡ್ ಕಾರ್ಬನ್ ಆನ್ ದಿ ಆರ್ಮೇಚರ್ ವಿತ್ ಸ್ಪೆಷಿಯಲ್ ಅಟೆನ್ಷನ್ ಟು ದ ಕಾಮುಟೇಟರ್ಸ್. ಆ ಕಾಮುಟೇಟರ್ ಮೇಲಂತೂ ತುಂಬಾ ಕಾರ್ಬನ್ ಆಗಿರ್ತದೆ, ಅದನ್ನೆಲ್ಲ ಪೌಡ್ರೆಲ್ಲ ಬಂದು ಕೂತಿರ್ತದೆ, ಅದೆಲ್ಲ ಕ್ಲೀನ್ ಮಾಡಬೇಕಾಗತ್ತೆ. ಅದಷ್ಟು ನೀಟಾಗಿ ಮಾಡಿ ಆ ನಂತರ ಕ್ಲೀನ್ ದ ಬ್ರಷಸ್ ಅಂತ ಹೇಳ್ತೀವಿ, ಬ್ರಷ್ ಹೋಲ್ಡರ್ಸ್ ಆ್ಯಂಡ್ ರಾಕರ್ಸ್ ಆರ್ಮ್ಸ್ ಎಲ್ಲವನ್ನೂ ಕೂಡ ಅಲ್ಲಿ ಕ್ಲೀನ್ ಮಾಡಬೇಕಾಗತ್ತೆ. ಅದನ್ನು ಕ್ಲೀನ್ ಮಾಡಿ ಆದಮೇಲೆ ಮೀಸರ್ ದ ಇನ್ಸುಲೇಷನ್ ರೆಸಿಸ್ಟೆನ್ಸ್ ಆಫ್ ದ ವೈಂಡಿಂಗ್ ವಿತ್ ಆ್ಯನ್ ಇನ್ಸುಲೇಷನ್ ಟೆಸ್ಟರ್, ನೋಟ್ ದ ವ್ಯಾಲ್ಯೂಸ್. ಇಷ್ಟೆಲ್ಲ ಮಾಡಿ ಆದಮೇಲೆ ಮತ್ತೆ ನೀವು ಮಾಡಿ ಆ ಬಿಫೋರ್ ಮಾಡಿದ್ದಕ್ಕೂ ಈಗ ಇಷ್ಟೆಲ್ಲ ಪ್ರೊಸೀಜರ್ ಫಾಲೋ ಮಾಡಿ ಆದಮೇಲೆ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಬಂದೇ ಬಿಡ್ತದೆ. ಹೀಟ್ ಆ್ಯಂಡ್ ಡರ್ಟ್ ದ ಫೀಲ್ಡ್ ಕಾಯಿಲ್ಸ್ ಆ್ಯಂಡ್ ಆರ್ಮೇಚರ್ ಬೈ ಎಕ್ಸ್ಟರ್ನಲ್ ಮೇಜರ್ಸ್. ಸೊ ಸಮ್ಟೈಮ್ಸ್ ನಾವೇನು ಮಾಡಬೇಕಾಗತ್ತೆ, ಹೀಟ್ ಮಾಡಬೇಕಾಗತ್ತೆ, ಡ್ರೈ ಮಾಡಬೇಕಾಗತ್ತೆ ಅಲ್ಲಿರ್ತಕ್ಕಂಥ ವೈಂಡಿಂಗ್ಗಳನ್ನು. ಅದು ಓವೆನ್ನಲ್ಲಿ ಇಡೋಂಥ ಸಂದರ್ಭ ಬರ್ಬೋದು, ಅಥವಾ ಬಿಸಿಲಲ್ಲಿ ಇಡೋಂಥ ಸಂದರ್ಭ ಬರ್ಬೋದು, ಅಥವಾ ಯಾವುದಾದ್ರೂ ಇನ್ಕ್ಯಾಂಡಿಸೆಂಟ್ ಲ್ಯಾಂಪನ್ನು ಆನ್ ಮಾಡಿ ಅದರೊಳಗಡೆ ಹೀಟ್ ಮಾಡೋ ಅಂಥದ್ದು ಇರ್ಬೋದು. ಇವೆಲ್ಲ ಥರದ್ದು ಮಾಡಿ ಹೀಟಪ್ ಮಾಡಬೇಕಾಗತ್ತೆ. ಅಪ್ಲೈ ಇನ್ಸುಲೇಟಿಂಗ್ ವಾರ್ನಿಷ್ ಆಫ್ ಏರ್ ಡ್ರಾಯಿಂಗ್ ಟೈಪ್ ಟು ಫೀಲ್ಡ್ ಕಾಯಿಲ್ಸ್ ಆ್ಯಂಡ್ ಆರ್ಮೇಚರ್ ಕಂಡಕ್ಟರ್ಸ್. ಇಲ್ಲಿ ಕೆಲವೊಂದು ಸರಿ ಏನು ಮಾಡೋಕ್ಕಾಗತ್ತೆ, ಇನ್ಸುಲೇಷನನ್ನು ವಾರ್ನಿಷನ್ನು ಕೂಡ ಅಪ್ಲೈ ಮಾಡಬೇಕಾಗತ್ತೆ. ಆ ಥರ ಮಾಡೋದ್ರಿಂದ ಏನಾಗುತ್ತೆ, ಆ ಸಂಧಿ ಮೂಲೆಯಲ್ಲೆಲ್ಲ ಒಂದು ಕಡೆಗೆ ನಮ್ಮ ಒಂದು ಏನು ಇನ್ಸುಲೇಷನ್ ಮೆಟೀರಿಯಲ್ ಹಾಳಾಗಿರ್ತದೆ, ಆ ಜಾಗದಲ್ಲಿ ಹೋಗಿ ಈ ಇನ್ಸುಲೇಟಿಂಗ್ ವಾರ್ನಿಷ್ ಕೂರೋದ್ರಿಂದ ಅದು ಆ ಒಂದು ಪ್ರಾಬ್ಲಮನ್ನು ಸಾಲ್ವ್ ಆಗ್ತದೆ. ಡ್ರೈ ದ ವಾರ್ನಿಷ್ ಕೋಟಿಂಗ್ ಆನ್ ಫೀಲ್ಡ್ ಕಾಯಿಲ್ಸ್ ಆ್ಯಂಡ್ ಆರ್ಮೇಚರ್ ಬೈ ಎಕ್ಸ್ಟರ್ನಲ್ ಮೀನ್ಸ್ ಅಂತ ಹೇಳ್ತೀವಿ. ಸೊ ಅದನ್ನೆಲ್ಲವನ್ನು ಬೇರೆ ಬೇರೆ ಒಂದು ಪ್ರೊಸೀಜರ್, ವಾರ್ನಿಷ್ ಮಾಡೋದು, ಅದನ್ನ ಓವೆನಲ್ಲಿ ಇಡೋದು, ಅಥವಾ ವಾರ್ನಿಷ್ ಮಾಡಿ ಗಾಳಿಯಲ್ಲಿ ಒಣಗಕ್ಕೆ ಬಿಡೋದು, ಬಿಸಿಲಲ್ಲಿ ಒಣಗೋದಕ್ಕೆ ಬಿಡೋದು, ಈ ರೀತಿ ಎಲ್ಲ ಮಾಡಿಬಿಟ್ಟು ನಾವೇನು ಮಾಡ್ತೀವಿ, ಕೆಲವೊಂದು ಮೇಜರ್ಸನ್ನ ಅಲ್ಲಿ ತೊಗೊಳ್ತೀವಿ. ಸೊ measures the insulation resistance and note the improved value of insulation resistance, assemble the machine. ಸೊ ಇಷ್ಟೆಲ್ಲ ಮಾಡಿದ ಮೇಲೆ ಒಂದು ಕ್ಲೀನ್ ಮಾಡಿ ಅದೆಲ್ಲ ಮಷಿನನ್ನು ವೈಂಡಿಂಗು ಅದೆಲ್ಲ ಕ್ಲೀನ್ ಮಾಡಿ ಆದಮೇಲೆ ವಾರ್ನಿಷಿಂಗ್ ಮಾಡಿ ಮತ್ತೆ ಡ್ರೈ ಮಾಡಿ ಅದನ್ನು ಅಗೇನ್ ಇದು ಮಾಡಿ ಅಸೆಂಬಲ್ ಮಾಡಿ ಅದನ್ನು ಚೆಕ್ ಮಾಡಿ ನೀವು, ಆವಾಗ ಆಟೋಮೆಟಿಕಲಿ ನಮಗೆ ಒಂದು ಇನ್ಸುಲೇಷನ್ ರೆಸಿಸ್ಟೆನ್ಸ್ ಏನು ಒಂದು ರೇಟೆಡ್ ವ್ಯಾಲ್ಯೂ ಇರಬೇಕು ಆ ವ್ಯಾಲ್ಯೂ ಬಂದುಬಿಡುತ್ತೆ. ನೀವಿಲ್ಲಿ ಗಮನಿಸ್ಬೋದು ಚಿತ್ರಗಳಲ್ಲಿ ಸಾಮಾನ್ಯವಾಗಿ ಈ ರೀತಿ ಇನ್ಸುಲೇಷನ್ ವಾರ್ನಿಷಲ್ಲಿ ಆ ವೈಂಡಿಂಗನ್ನು ಈ ರೀತಿ ಅದ್ದಿ ಡಿಪ್ ಮಾಡಿ ನಂತರನೇ ಬಳಸೋದು. ಸೊ ಹಾಗೆ ಕೆಲವೊಂದು ಸಂದರ್ಭದಲ್ಲಿ ಈ ರೀಕಂಡೀಷನ್ ಮಾಡ್ಬೇಕಾದ್ರೆ ಈ ಥರದ ಸ್ಪ್ರೇಗಳನ್ನು ನಾವು ಅಂದರೆ ಇನ್ಸುಲೇಟಿಂಗ್ ವಾರ್ನಿಷ್, ಅದು ಡ್ರೈ ಟೈಪ್ ವಾರ್ನಿಷ್ ಅಂತ ಹೇಳ್ತೀವಿ. ಆ ವಾರ್ನಿಷನ್ನು ನಾವು ಅಲ್ಲಿ ಸ್ಪ್ರೇ ಮಾಡ್ತಾಯಿದ್ದೀವಿ ನೋಡಿ, ಸ್ಟೇಟರ್ ವೈಂಡಿಂಗಿಗೆಲ್ಲ ಸ್ಪ್ರೇ ಮಾಡ್ತಾ, ಅದಕ್ಕಿಂತ ಬಿಫೋರ್ದಲ್ಲಿ ಮೊದಲು ಅದನ್ನು ಕ್ಲೀನಿಂಗ್ ಮಾಡಿಟ್ಟಿರ್ತಾರೆ, ಆ ನಂತರನೇ ಅದನ್ನು ವಾರ್ನಿಷಿಂಗ್ ಮಾಡ್ತಕ್ಕಂಥದ್ದು. ಅಥವಾ ಸಮ್ಟೈಮ್ಸ್ ಹೀಗೂ ಕೂಡ ನಾವು ಹಾಕ್ತೀವಿ. ಸೊ ಇವೆಲ್ಲವನ್ನು ಮಾಡೋದ್ರ ಮುಖಾಂತರ ಏನಾಗುತ್ತೆ, ಒನ್ಸ್ ಅಗೇನ್ ಇನ್ಸುಲೇಷನ್ ರೆಸಿಸ್ಟೆನ್ಸನ್ನು ನಾವು ರೀಕಂಡೀಷನ್ ಮಾಡ್ಬೋದು.
Measure the insulation value between the windings and the frames of the machine, record the values, compare these results with those of the first step and make sure the present value shows improvement. ಮೊದಲು ಏನು ತೊಗೊಂಡಿದ್ವಿ ಡಿಸ್ಮ್ಯಾಂಟ್ಲ್ ಮಾಡೋದಕ್ಕಿಂತ ಬಿಫೋರ್ ಈಗ ಡಿಸ್ಮ್ಯಾಂಟ್ಲ್ ಮಾಡಿ ಇಷ್ಟೆಲ್ಲ ಪ್ರೊಸೀಜರ್ ಕ್ಲೀನಿಂಗ್ ಮಾಡಿ ವಾರ್ನಿಷಿಂಗ್ ಮಾಡಿ ಡ್ರೈ ಮಾಡಿ ಎಲ್ಲ ಆದಮೇಲೆ ಅದ್ರದ್ದು ಒಂದು ರೀಡಿಂಗನ್ನು ತೆಗೆದಾಗ ಮೊದಲು ತೆಗೆದಿರೋ ರೀಡಿಂಗಿಗೂ ಈಗ ತೆಗಿಯೋ ರೀಡಿಂಗು ಲಾಟ್ ಆಫ್ ಡಿಫ್ರೆನ್ಸ್ ಇರ್ತದೆ, ತುಂಬಾ ಇಂಪ್ರೂವ್ಮೆಂಟ್ ಆಗಿರ್ತದೆ ಇನ್ಸುಲೇಷನ್ ರೆಸಿಸ್ಟೆನ್ಸಲ್ಲಿ. ಕನೆಕ್ಟ್ ದ ಮಷಿನ್ ಟು ದ ಸಿಸ್ಟಮ್ ಆ್ಯಂಡ್ ರನ್ ಇಟ್ ಟು ಚೆಕ್ಸ್ ಇಟ್ಸ್ ನಾರ್ಮಲ್ ವರ್ಕಿಂಗ್ ಕಂಡೀಷನ್. ಈ ರೀತಿ ಎಲ್ಲ ನಾವು ಮಾಡಬಹುದು. ಈ ರೀತಿ ಮಾಡೋದ್ರ ಮುಖಾಂತರ ಏನಾಗುತ್ತೆ ಅಂತ ಹೇಳಿದ್ರೆ ಇನ್ಸುಲೇಷನ್ ರೆಸಿಸ್ಟೆನ್ಸನ್ನು ಇಂಪ್ರೂವ್ ಮಾಡಬಹುದು. ಸೊ ದಿಸ್ ಇಸ್ ದ ವೆರಿ ಇಂಪಾರ್ಟೆಂಟ್ ರೋಲ್ ಅಂತ ಹೇಳ್ತೀವಿ. ಇನ್ಸುಲೇಷನ್ ರೆಸಿಸ್ಟೆನ್ಸನ್ನು ಚೆಕ್ ಮಾಡೋದು ಹೇಗೆ, ಅದರ ವೀಕೆನ್ ಆಗೋದಕ್ಕೆ ಕಾರಣಗಳೇನು, ಹಾಗೆಯೇ ಅದನ್ನು ಇಂಪ್ರೂವ್ ಮಾಡೋ ಮೆಥಡ್ ಏನು ಅನ್ನೋದನ್ನು ನಾವು ಇಲ್ಲಿ ತಿಳ್ಕೊಂಡಿದ್ದೀವಿ. ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ DC ಸೀರೀಸ್ ಜನರೇಟರ್ನ ನೋಡೋಣ. ಅಲ್ಲಿವರೆಗೂ ಶುಭ ದಿನ.